ओम शांति, ओम शांति, ओम शांति, ओम। संगम युग में प्यारे बाबा, संगम युग में प्यारे बाबा, हमें आपसे बेहद प्यार मिला, मिला हमें आपसे बेहद प्यार मिला। संगम युग में प्यारे बाबा, संगम युग में प्यारे बाबा, हमें आपसे बेहद प्यार मिला, मिला हमें आपसे बेहद प्यार मिला। हमें आप मिले अब क्या चाहिए, हमें आप मिले अब क्या चाहिए, हमें आप में सब संसार मिला, हमें आपसे बेहद प्यार मिला, मिला हमें आपसे बेहद प्यार मिला। कभी मन में था ना चित में था, कभी मन में था ना चित में था, भगवान हमें मिल जाएंगे, विद्वान बड़े बुद्धिमान बड़े, विद्वान बड़े बुद्धिमान बड़े, सब ढूंढते ही रह जाएंगे, हम भोले भाले बच्चों को, हम भोले भाले बच्चों को शिव भोलानाथ करतार मिला, हमें आपसे बेहद प्यार मिला, मिला हमें आपसे बेहद प्यार मिला। संगम युग में प्यारे बाबा, संगम युग में प्यारे बाबा, हमें आपसे बेहद प्यार मिला, मिला हमें आपसे बेहद प्यार मिला।
सुख का उपहार मिला, स्वर्गिक सुख का हमें जीने का आधार मिला। आनंद की सीमा कहाँ रही, आनंद की सीमा कहाँ रही। खुशियों से भरा संसार मिला, एक बूंद प्यार के थे प्यासे, एक बूंद प्यार के थे प्यासे। हमें प्यार का सिंधु अपार मिला, हमें आपसे बेहद प्यार मिला, मिला हमें आपसे बेहद प्यार मिला। संगम युग में प्यारे बाबा, संगम युग में प्यारे बाबा, हमें आपसे बेहद प्यार मिला, मिला हमें आपसे बेहद प्यार मिला। हमें आप मिले अब क्या चाहिए, हमें आप मिले अब क्या चाहिए। हमें आप में सब संसार मिला, हमें आपसे बेहद प्यार मिला, मिला हमें आपसे बेहद प्यार मिला। संगम युग में प्यारे बाबा, संगम युग में प्यारे बाबा, हमें आपसे बेहद प्यार मिला, मिला हमें आपसे बेहद प्यार मिला। ओम शांति। ಅವ್ಯಕ್ತ ಬಾಪ್ತಾದ ಮಹಾವಾಕ್ಯ 31/12/2005 ಇಸವಿ. ಆ ದಿನಾಂಕದ ಮಹಾವಾಕ್ಯ ಇವತ್ತು ರಿವೈಸ್ ಆಗ್ತಾ ಇದೆ. नए वर्ष में अपने पुराने संस्कारों को योग अग्नि में भस्म कर ब्रह्मा बाप समान त्याग, तपस्या और सेवा में नंबर 1 बनो। ಹೊಸ ವರ್ಷದಲ್ಲಿ ಹಳೆಯ ಸಂಸ್ಕಾರವನ್ನು ಯೋಗದ ಅಗ್ನಿಯಲ್ಲಿ ಭಸ್ಮ ಮಾಡಿ ಬ್ರಹ್ಮ ತಂದೆಯ ಸಮಾನ ತ್ಯಾಗ, ತಪಸ್ಸು ಮತ್ತು ಸೇವೆಯಲ್ಲಿ ನಂಬರ್ 1 ಆಗಿರಿ. आज बाप दादा चारों ओर के, चाहे सम्मुख है चाहे दूर बैठे, दिल के समीप है, सर्व को 3 मुबारक दे रहे हैं. ಇವತ್ತು ಬಾಪ್ ದಾದಾ 4 ಕಡೆಯಲ್ಲಿರುವ ಸಮ್ಮುಖದಲ್ಲಿರುವವರು ಮತ್ತೆ ದೂರದಲ್ಲಿ ಕುಳಿತಿರುವವರು, ಆದರೆ ಹೃದಯದಲ್ಲಿ ಸಮೀಪರು ಸರ್ವರಿಗೂ ಸಹ ಬಾಬಾ 3 ಶುಭಾಶಯಗಳನ್ನ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಇದು ಮುರಳಿ ಡಿಸೆಂಬರ್ 31. ಡಿಸೆಂಬರ್ 31 ಅಂದ ಕೂಡಲೇ ನಾವೆಲ್ಲ ಏನ್ ಮಾಡ್ತೀವಿ? ಹ್ಯಾಪಿ ನ್ಯೂ ಇಯರ್, ಎವರ್ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತೀವಿ. ಬಾಬಾ ಶುಭಾಶಯ ಕೊಡ್ತಾರೆ. ಆದರೆ ಇದು ಬರೇ ಡಿಸೆಂಬರ್ 31 ವರ್ಷದ ಅಂತ್ಯ ಅಥವಾ ಹೊಸ ವರ್ಷದ ಪ್ರಾರಂಭ ಅಷ್ಟೆಂತ ಅಲ್ಲ. 1ನೇ ಶುಭಾಶಯ ಯಾವುದಂದ್ರೆ ನವ ಜೀವನಕ್ಕೆ ಮುಬಾರಕ್. ಹೊಸ ನಮ್ಮ ಜೀವನಕ್ಕೆ ಶುಭಾಶಯ.
ಎರಡನೇದ್ದು ನವ ಯುಗಕ್ಕೆ ಮುಬಾರಕ್, ಹೊಸ ಯುಗಕ್ಕೆ ಶುಭಾಶಯ. ಮೂರನೇದ್ದು ಆಜಕ್ಕೆ ದಿನ ವರ್ಷಕ್ಕೆ ಮುಬಾರಕ್, ಹೊಸ ವರ್ಷ ಬರ್ತಾ ಇರೋದ್ರಿಂದ ಶುಭಾಶಯ. ನಾವೆಲ್ಲರೂ ಸಹ ಹೊಸ ಜೀವನವನ್ನ ಸ್ವೀಕಾರ ಮಾಡಿದ್ದೀವಿ, ಅದಕ್ಕೆ ಶುಭಾಶಯ. ಮೊದಲು ಈ ಜ್ಞಾನ ಕೇಳುವಕ್ಕಿಂತ ಮೊದಲಿನ ಜೀವನ ಬೇರೆ. ಇದೀಗ ಜ್ಞಾನದ ಬೆಳಕಿನಲ್ಲಿ ನಮ್ಮದು ಲೈಫ್ ಇರೋದ್ರಿಂದ ಇದು ಹೊಸ ಲೈಫ್, ಅದಕ್ಕೆ ಶುಭಾಶಯ. ಮುಂದಕ್ಕೆ ಹೊಸ ಯುಗ ಬರಲಿದೆ, ಅದಕ್ಕೆ ಶುಭಾಶಯ. ಹೊಸ ವರ್ಷಕ್ಕೆ ಶುಭಾಶಯ. आप सभी भी नए वर्ष की मुबारक देने और मुबारक लेने आए हो. ತಾವೆಲ್ಲರೂ ಸಹ ಹೊಸ ವರ್ಷಕ್ಕೆ ಶುಭಾಶಯವನ್ನ ಕೊಡ್ಲಿಕ್ಕೆ ಮತ್ತು ಶುಭಾಶಯವನ್ನ ತಗೊಳ್ಳಿಕ್ಕೆ ಬಂದಿದ್ದೀರಿ. वास्तव में सच्ची दिल के खुशी की मुबारक आप ब्राह्मण आत्माएं लेते भी हो और देते भी हो. ವಾಸ್ತವವಾಗಿ ನೋಡ್ಲಿಕ್ಕೆ ಹೋದ್ರೆ ಸತ್ಯವಾಗಿ ಹೃದಯ ತುಂಬಿ ಖುಷಿಯಿಂದ ಶುಭಾಶಯವನ್ನ ಹೇಳೋದು, ಮತ್ತೊಬ್ಬರಿಗೆ ಶುಭಾಶಯವನ್ನ ಕೊಡೋದು, ಅನ್ಯರಿಂದ ನಾವು ಶುಭಾಶಯವನ್ನ ತಗೊಳ್ಳೋದು ನಿಜವಾಗಿ ಬ್ರಾಹ್ಮಣ ಆತ್ಮಗಳೇ ಅಂತ ಬಾಬಾ ತಿಳಿಸ್ತಾರೆ. ಆಜಕ್ಕೆ ದಿನ ಕ ಮಹತ್ವ ಹೈ. ಹಾಗಾದ್ರೆ ಇವತ್ತಿನ ದಿನದ ಮಹತ್ವತೆ ವಿದಾಯಿ ಬಿ ಹೈ और बधाई भी है. ಹಳೆಯದಕ್ಕೆ ವಿದಾಯಿ, ಹೊಸತಕ್ಕೆ ಶುಭಾಶಯಗಳು. ವಿದಾಯಿ ಅವರು ಬದಾಯಿ ಕಾ ಯೇ ಸಂಗಮ ಯುಗ ಹೈ. ವಿದಾಯ ಮತ್ತು ಬದಾಯಿಯ ಸಂಗಮ ಯುಗ ಅಂದ್ರೆ ಪರಮಾತ್ಮ ಹಳೆಯ ವರ್ಷ ಹೊಸ ವರ್ಷದ ಸಂಗಮ. 2004 ಮತ್ತೆ 5 ಮತ್ತೆ 6 ಸಂಗಮ. ಡಿಸೆಂಬರ್ 31 ಅಂದ್ರೆ ಸಂಗಮ. ಆದರೆ ಭಗವಂತ ಬೇಹದ್ದಿನ ದೃಷ್ಟಿಕೋನ ಇರೋದರಿಂದ ಇದು ಬೇಹದ್ದಿನ ವಿದಾಯಿ ಮತ್ತೆ ಬದಾಯಿಯ ಸಂಗಮ ಯುಗ. ಕಲಿಯುಗಕ್ಕೆ ವಿದಾಯಿ, ಸತ್ಯಯುಗಕ್ಕೆ ಬದಾಯಿ. ನಮ್ಮ ಹಳೆಯ ಬೇಡವಾದ ದುರ್ಬಲ ಸ್ವಭಾವ ಸಂಸ್ಕಾರಕ್ಕೆ ವಿದಾಯಿ, ದೈವಿ ಗುಣಗಳಿಗೆ ಬದಾಯಿ. ಅಂದ್ರೆ ಇದು ಸಂಗಮ ಯುಗ. ವಿದಾಯಿ और बधाई का संगम युग. आज के दिन को कहेंगे संगम का दिन. ಇವತ್ತಿನ ದಿನ ಏನಂತ ಕರೆಬಹುದು? ಸಂಗಮದ ದಿನ. संगम की महिमा बहुत बड़ी है. आप सभी जानते हो कि संगम युग की महिमा के कारण आजकल पुराने और नए वर्ष के संगम को कितना धूमधाम से मनाते हैं. ಅಂದ್ರೆ ನಾವೆಲ್ಲರೂ ಸಹ ಈಗ ಸಂಗಮ ಯುಗಕ್ಕೆ ಬಂದಿದ್ದೀವಿ. ಮೊದಲು ಯಾವ ಯುಗದಲ್ಲಿದ್ರೆ? ಕಲಿಯುಗ. ನಾಳೆ ಯಾವ ಯುಗಕ್ಕೆ ಹೋಗಲಿದ್ದೀವಿ? ಸತ್ಯಯುಗ. ಈಗಿರುವುದು ಯಾವ ಯುಗ? ಸಂಗಮ ಯುಗ. ಯಾವತ್ತು ಪ್ರಾರಂಭ ಆಯ್ತು? ಯಾವ ದಿನ ಸಂಗಮೇಶ್ವರನ ಜೊತೆಗೆ ನಮಗೆ ಕನೆಕ್ಷನ್ ಸಿಕ್ತೋ ಅವತ್ತಿನಿಂದ ನನ್ನ ಪಾಲಿಗೆ ಸಂಗಮ ಯುಗ ಪ್ರಾರಂಭ. ಹಳೆಯ ಮತ್ತು ಹೊಸ ವರ್ಷದ ಸಂಗಮವನ್ನ ಇಷ್ಟು ವಿಜೃಂಭಣೆಯಿಂದ ಹೊಸ ವರ್ಷ ಆಚರಿಸ್ತಾರಂದ್ರೆ ಇದು ಸಂಗಮದ ಯಾದಗಾರ್. संगम युग की महिमा के कारण ही इस पुराने नए वर्ष के संगम की महिमा है. ಹಳೆಯ ಮತ್ತು ಹೊಸ ವರ್ಷದ ಸಂಗಮದ ಹೊಸ ವರ್ಷವನ್ನ ಎಷ್ಟು ಧೂಮ್ಧಾಮ್ನಿಂದ ಆಚರಿಸ್ತಾರಂತಂದ್ರೆ ಬಾಬಾ ಹೇಳ್ತಿದ್ದಾರೆ ಇದು ಸಂಗಮ ಯುಗದ ಯಾದಗಾರ್. ಇನ್ನೊಂದು ಸಂಗಮ ಬಹಳ ಫೇಮಸ್. ಎಲ್ಲಿ ಹೇಳಿ? ಜಹಾ ದೋ ನದಿಯಾ ಮಿಲ್ತಿ ಹೈ ಸಂಗಮ ಹೋತಾ ಹೈ ಉನ್ಕಿ ಭಿ ಮಹಿಮಾ ಹೈ. ಎರಡು ನದಿಗಳು ಎಲ್ಲಿ ಸೇರ್ತವೋ ಆ ಸಂಗಮನು ಸಹಿತ ಬಹಳ ಮಹಿಮೆ ಇದೆ. ಇವತ್ತು ಕೂಡಲ ಸಂಗಮಕ್ಕೆ ಹೋಗ್ತೀವಿ. ಯಾಕೆ? ನದಿಗಳ ಸಂಗಮ. ಅದೇ ರೀತಿ ನಮ್ದು ಬ್ರಹ್ಮಪುತ್ರ ನದಿ ಬಂಗಾಳ ಕೊಲ್ಲಿಯನ್ನ ಸೇರ್ತದೆ. ಆ ಸೇರುವ ಸಮಯದಲ್ಲಿ ಸಂಗಮ. ಅಲ್ಲಿ ಎಷ್ಟು ದೊಡ್ಡ ದೊಡ್ಡ ಜಾತ್ರೆ ಮಾಡ್ತಾರೆ, ಎಷ್ಟು ದೊಡ್ಡ ಉತ್ಸವ ನಡೀತದೆ. ಅಂದ್ರೆ ಈ ಸಂಗಮಕ್ಕೂ ಸಹಿತ ಯಾದಗಾರ್ ವಿಶೇಷವಾಗಿ ಬಂತು. ಒಂದು ಹಳೆಯ ವರ್ಷ ಹೊಸ ವರ್ಷ, ಇನ್ನೊಂದು ಹಳೆಯ ಯುಗ ಹೋಗ್ತಾ ಇದೆ ಹೊಸ ಯುಗ ಬರ್ತಾ ಇದೆ ಅಂದ್ರೆ ಸಂಗಮ, ಇನ್ನೊಂದು ಎರಡು ನದಿಗಳು ಸೇರುವ ಜಾಗ ಸಂಗಮ.
जहाँ नदी सागर का संगम होता है उसकी भी महिमा है. ನದಿ ಸಾಗರವನ್ನ ಸೇರುವಂತ ಸಂಗಮಕ್ಕೂ ಸಹ ಬಹಳ ಮಹಿಮೆ ಇದೆ. लेकिन सबसे बड़ी महिमा इस संगम युग की. ಹೇಳಿ, ಸಂಗಮ ಯುಗದ ಹೆಸರೇನೋ? पुरुषोत्तम संगम युग की है, जहां आप ब्राह्मण भाग्यवान आत्माಯೇ बैठे हो. ಯಾರು ಈಗ ಈ ಸಂಗಮ ಯುಗದಲ್ಲಿ ಕೂತ್ಕೊಂಡಿದ್ದಾರೋ ಅವರು भाग्यवान आत्मगणु. ये नशा है ना. अगर आपसे कोई पूछे आप किस समय पर हो, यार नಮ್ಮನ್ನ ಕೇಳಿದ್ರೆ ತಾವು ಯಾವ ಸಮಯದಲ್ಲಿದ್ದೀರಿ? क्या कलयुग में रहते हो या सत्युग में रहते हो? तो क्या पलक से कहेंगे? उत्साहದಲ್ಲಿ ಖುಷಿಯಲ್ಲಿ ಏನು ಹೇಳ್ತೀರಿ? ಕಲಿಯುಗದಲ್ಲಿದ್ದೀರೋ ಸತ್ಯುಗದಲ್ಲಿದ್ದೀರೋ? ಎಲ್ಲಿದ್ದೀವಿ? ಯಾವ ಸಮಯದಲ್ಲಿ? पुरुषोत्तम कल्याणकारी संगम युग. ಶ್ರೇಷ್ಠ ಭಾಗ್ಯವಾನ್ ಆತ್ಮಗಳು ಭಾಗ್ಯ ವಿಧಾತ ತಂದೆ ಜೊತೆಗೆ ಕುಳಿತಿದ್ದೀವಿ. बाबा ತಿಳಿಸ್ತಾರೆ, हम इस समय पुरुषोत्तम संगम युग में रहते हैं, हम कलियुग में नहीं. ನಾವೀಗ ಕಲಿಯುಗದಲ್ಲಿ ಇಲ್ಲ, पुरुषोत्तम संगम युगದಲ್ಲಿದ್ದೀವಿ. और इस संगम युग की विशेष महिमा क्यों है? ಇನ್ನೊಂದು ಸಂಗಮಕ್ಕೆ ವಿಶೇಷವಾದಂತ ಮಹಿಮೆ ಯಾಕೆ? ಎಷ್ಟು ಮಹಿಮೆ ಇದೆ. ಅಲ್ಲಿ ನದಿ ಸಾಗರ ಎರಡು ನದಿಗಳು ಸೇರುವ ಸಂಗಮ, ನಂತರ ಹಳೆಯ ಯುಗ ಹೊಸ ಯುಗದ ಸಂಗಮ, ಹಳೆಯ ವರ್ಷ ಹೊಸ ವರ್ಷದ ಸಂಗಮ, ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮ ಯುಗ. ಆದ್ರೆ ಈ ಸಂಗಮ ಯುಗ ಪುರುಷೋತ್ತಮ ಕಲ್ಯಾಣಕಾರಿ ಇಷ್ಟು ಮಹಿಮೆ ಬರ್ಲಿಕ್ಕೆ ಇನ್ನೊಂದು ಬಹಳ ಪ್ರಬಲವಾದ ಕಾರಣ ಯಾವುದು? ಯಾರ ಸಂಗಮ? ಬಾಬಾ ಅಂತಾರೆ, ಭಗವಾನ್ ಅವರು ಬಚ್ಚೋಂ ಕಾ ಮಿಲನ್ ಹೋತಾ ಹೈ. ಇಲ್ಲಿ ಭಗವಂತ ಮತ್ತು ಮಕ್ಕಳ ಮಿಲನ ನಡೀತದೆ. मेला होता है, मिलन होता है, जो किसी भी युग में नहीं होता. तो मेला मनाने आए हो ना, ಇಲ್ಲಿ ಮಿಲನದ ಮೇಳ ನಡೀತದೆ, ಮಿಲನದ ಜಾತ್ರೆ ನಡೀತದೆ. ಯಾರ ಮಿಲನ? ಆತ್ಮ ಜ್ಯೋತಿಗಳು ಪರಮ ಆತ್ಮನ ಜೊತೆಗೆ ಮಿಲನ ಮಾಡುವಂತಹ ಸಮಯವೇ ಸಂಗಮ ಯುಗ. ಮೊದಲು ನಾವು ಬೇಕಾದಷ್ಟು ಭಕ್ತಿ ಮಾಡ್ತಾ ಇರ್ಬೋದು, ಆದ್ರೆ ಭಗವಂತನ ಜೊತೆಗೆ ನಮಗೆ ಯಾರು ಏನು ಎಲ್ಲಿದ್ದಾನೆ ಹೇಗಿದ್ದಾನೆ, ಇವತ್ತು ಸ್ವಯಂ ಪರಮಾತ್ಮ ಜ್ಞಾನ ಸಾಗರ ಇಲ್ಲಿ ಬಂದು ನಮ್ಮ ಜೊತೆಗೆ ಮಿಲನ ಮಾಡ್ತಿದ್ದಾರೆ. ಸತ್ಯ ಅರಿವಾಯ್ತು, ಭೇಟಿ ಆಯ್ತು, ಅವನ ಮಾತು ಕೇಳ್ತಾ ಇದ್ದೀವಿ. ಇದು ಸತ್ಯ ಮಿಲನ. ಇದನ್ನ ಮಿಲನ ಮೇಳ ಅಂತ ಹೇಳ್ಕೊಂಡು ಕರೆಯಲಾಗ್ತದೆ. कभी स्वप्न में भी सोचा था ड्रामा में मुझे आत्मा का ऐसा भी भाग्य नोंदा हुआ है? ನೀವು ಕನಸು ಮನಸ್ಸೆಲ್ಲ ಯೋಚನೆ ಮಾಡಿದ್ದೀರಾ? ಎಂದಾದ್ರೂ ಒಂದಿನ ನನಗೆ ಭಗವಂತ ಸಿಗ್ತಾನೆ, ಭಗವಂತನ ಮಿಲನ ಮಾಡ್ತೀನಿ ಅನ್ನುವಂಥದ್ದು ಎಂದಾರು ಯೋಚನೆ ಮಾಡಿದ್ದೀರಾ? आत्मा का परमात्मा से मिलने का भाग्यता और है. ಆದ್ರಿಂದ ಆತ್ಮ ಮತ್ತು ಪರಮಾತ್ಮರ ಮಿಲನದ ಭಾಗ್ಯ ನಮ್ಗೆ ಸಿಕ್ಕಿತು. बाप भी हर एक बच्चे के भाग्य को देख हर्षित होते हैं. वाह भाग्यवान बच्चे वाह. ಒಂದೊಂದು ಮಕ್ಕಳ ಭಾಗ್ಯವನ್ನ ನೋಡಿ ಭಗವಂತನೂ ಹರ್ಷ ಪಡ್ತಾ ಇದ್ದಾರೆ. ವಾ ನನ್ನ ಭಾಗ್ಯವಂತ ಮಕ್ಕಳೇ ವಾ. अपने भाग्य को देख दिल में अपने प्रति वाह, मैं वाह वाह, मेरा भाग्य वाह वाह, मेरा बाबा वाह वाह, मेरा ब्राह्मण परिवार वाह वाह. ये वाह वाह के गीत ऑटोमेटिक दिल में गाते रहते हो ना. ಬಾಬಾ ಹೇಳ್ತಾರೆ, ಈ ಭಾಗ್ಯದ ಗೀತೆ ಆಟೋಮೆಟಿಕಲಿ ನಿಮ್ಮ ಅಂತರಂಗದಿಂದ ಹೊರ ಬರ್ತಾ ಉಂಟಲ್ವಾ? ಯಾವ ಯಾವ ಭಾಗ್ಯ ನೆನಪು ಮಾಡ್ಕೋತೀರಿ? भाग्यवान बच्चे वाह. दिल में अपने प्रति ನನ್ನನ್ನು ನೋಡಿ ನನಗೇನೆ ವಾಹ್, ಎಂತ ಭಾಗ್ಯವಾನ್ ಆತ್ಮ ನಾನು. ಮೇರಾ ಭಾಗ್ಯ ವಾಹ್, ಮೇರಾ ಬಾಬಾ ವಾಹ್, ನನ್ನ ತಂದೆ ವಾಹ್, ಮೇರಾ ಬ್ರಾಹ್ಮಣ ಪರಿವಾರ ವಾಹ್, ನನ್ನ ಬ್ರಾಹ್ಮಣ ಪರಿವಾರ ವಾಹ್. ಏನೇನ್ ಸಿಕ್ತು ಸಂಗಮ ಯುಗದಲ್ಲಿ?
ನನಗೆ ನನ್ನ ಅರಿವಾಯ್ತು, ನಾನು ಯಾರಂತ, ನನ್ನ ಭಾಗ್ಯದ ಅರಿವಾಯ್ತು, ತಂದೆಯನ್ನ ಪಡ್ಕೊಂಡಂತ ಅರಿವಾಯ್ತು, ಭಗವಂತನ ಪಡ್ಕೊಳ್ಳೋ ಜೊತೆಗೆ ಇದು ಎಂತ ಒಂದು ಶ್ರೇಷ್ಠ ಪರಿವಾರವನ್ನ ಪಡ್ಕೊಂಡೆ. ವಾ ನನ್ನ ಭಾಗ್ಯ. ಆಟೋಮೆಟಿಕ್ ದಿಲ್ಲಲ್ಲಿ, ನನ್ನ ಅಂತರಂಗದಲ್ಲಿ ಈ ಭಾಗ್ಯದ ಗೀತೆ ಹಾಡ್ತಾ ಇದೆ ಅಲ್ವಾ ಅಂತಾರ ಬಾಬಾ. तो आज इस संगम का समय अपने अंदर सोच लिया है कि किस किस बातों को विदाई देनी है. सभी ने सोचा. ಈಗ ಬದಾಯಿ ಯಾಕಂತ ಗೊತ್ತಾಯ್ತು. ವಿದಾಯಿ ಯಾವ್ಯಾವ ಮಾತಿಗೆ ವಿದಾಯ? ಯಾಕೆಂದ್ರೆ ಬದಾಯಿಯ ಜೊತೆಗೆ ವಿದಾಯಿ. ಅಲ್ಲಿ ನಮ್ಮ ಹೊಸ ತಂದೆ ಜ್ಞಾನ ಅಥವಾ ಪರಿವಾರ ಇದಕ್ಕೆ ಹೊಸತನ್ನ ಪಡ್ಕೊಂಡೆವು, ಅದಕ್ಕೆ ಶುಭಾಶಯ. ವಿದಾಯ ಯಾವುದಕ್ಕೆ? ಹಳೆಯ ವರ್ಷಕ್ಕೆ ವಿದಾಯ. ಬಾಬಾ ಅಂತಾರೆ ಅದರ ಜೊತೆಗೆ ಯಾವುದಕ್ಕೆ ವಿದಾಯಿ? सदा काल के लिए विदाई देनी है, क्योंकि सदा काल के लिए विदाई देने से सदा काल की बधाइयां मना सकेंगे. सदा ಕಾಲಕ್ಕೂ ವಿದಾಯವನ್ನ ಕೊಟ್ರೆ ಸದಾ ಕಾಲಕ್ಕೂ ನಾವು ಶುಭಾಶಯವನ್ನ ಮಾಡ್ಕೋಬಹುದು ಅಥವಾ ಪಡ್ಕೋಬಹುದು, ಆಚರಿಸಬಹುದು. ಐಸಿ ಬಧಾई दो जो आपके चेहरे को देख जो भी आत्मा सामने आए वो भी बधाइयां प्राप्त कर खुश हो जाए. ಇಷ್ಟು ಚಂದ ನಾವು ಶುಭಾಶಯವನ್ನ ಕೊಡ್ಬೇಕು. ನಾವು ಶುಭಾಶಯ ಹೇಳುವಾಗ ನಮ್ಮ ಮುಖ ನೋಡಿ ಮತ್ತೊಬ್ಬರಿಗೆ, ನಮ್ಮ ಎದುರು ನಿಂತವರಿಗೆ, ವಾ ನಾನು ಎಂತ ಒಂದು ಶುಭಾಶಯವನ್ನ ಪ್ರಾಪ್ತಿ ಮಾಡ್ಕೊಂಡೆ ಅಲ್ಲ ಅನ್ನುವಂತ ಖುಷಿಯ ಬಿಡ್ಬೇಕು ಮತ್ತೊಬ್ಬರಿಗೆ. ಎಲ್ಲರೂ ಶುಭಾಶಯ ಹೇಳುವುದಕ್ಕೂ ನಾವು ಅರಿತು ತಿಳಿದು ಹೇಳುವುದಕ್ಕೂ ಶುಭಾಶಯ ಅಂತ ಹೇಳುವುದಕ್ಕೂ ಬಹಳ ವ್ಯತ್ಯಾಸ ಇದೆ. ನಮ್ಮ ಮುಖ ನೋಡಿಯೇ ಬಧಾई प्राप्त कर वह खुश हो जाए जो दिल से बधाई देते हो ना. ಯಾಕೆ ಮತ್ತೊಬ್ಬರಿಗೆ ಒಳ್ಳೇದಾಗ್ಲಿ ಶುಭವಾಗ್ಲಿ ಅನ್ಬೇಕಾದ್ರೆ ಎಷ್ಟು ಹೃದಯ ತುಂಬಿ ಹೇಳ್ತೀವಲ್ವಾ. ಓ ಸದಾ ಹಿ ಕೈಸೆ ದಿಕಾಯಿ ದೇತೆ ಸಂಗಮ ಯುಗಿ ಫರಿಷ್ಠಾ. ನಾವು ಶುಭಾಶಯವನ್ನ ಕೊಡುವಾಗ ನಾವು ಹೆಂಗ್ ಕಂಡು ಬರ್ಬೇಕು ಎಲ್ಲರಿಗೂ? ಸಂಗಮ ಯುಗಿ ಫರಿಷ್ಠಾ. ಸಭಿ ಕಾ ಯಹಿ ಪುರುಷಾರ್ಥ है ना. ಬ್ರಾಹ್ಮಣ ಸೋ ಫರಿಷ್ಠಾ, ಫರಿಷ್ಠಾ ಸೋ ದೇವತಾ. ನಮ್ದೆಲ್ಲ ಪುರುಷಾರ್ಥ ಮಾಡಿ 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 ಬ್ರಾಹ್ಮಣ ಸೋ ಫರಿಷ್ಠಾ. ಇದೇ ಜನ್ಮದಲ್ಲಿ ಆತ್ಮ ಜ್ಯೋತಿ ಇದೇ ಶರೀರದಲ್ಲಿದ್ದಾಗ ನಮ್ಮ ಫೈನಲ್ ಸ್ಟೇಜ್ ಯಾವುದು? ಫರಿಷ್ಠಾ. ಯಾರು ಈಗ ಫರಿಷ್ಠಾ ಸ್ಟೇಜ್ ಅನ್ನ ತಲುಪ್ತಾರೋ ಅವರೇ ಏನು? ದೇವತಾ. ಬಾಬಾ ಹೇಳ್ತಾರೆ ಇದೇ ನಮ್ಮ ಪುರುಷಾರ್ಥದ ಲಕ್ಷ್ಯ, ಗುರಿ. क्योंकि बाप को सब प्रकार के संकल्प जो भी कुछ प्रवृत्ति का कर्म का बोझ वह दे दिया ना. ಬಾಬಾ ಹೇಳ್ತಾರೆ ನಮ್ಮೆಲ್ಲರಿಗೂ ಸಹಿತ ಸರ್ವ ಪ್ರಕಾರದ ಸಂಕಲ್ಪ ಕೊಟ್ಟುಬಿಟ್ರಲ್ಲ ಬಾಬರವರಿಗೆ. ಸರ್ವ ಪ್ರಕಾರದ ಸಂಕಲ್ಪ ಜೋ ಬಿ ಕುಚ್ ಪ್ರವೃತ್ತಿ ಕಾ, ಈ ಮನೆ ಸಂಬಂಧ ಸಂಸಾರ ಇಲ್ಲಿರುವಂತದ್ದು ಕೆಲವೆಲ್ಲ ಸಂಕಲ್ಪಗಳು, ಇನ್ನು ಕರ್ಮದ ಹೊರೆ ಇವೆಲ್ಲವನ್ನ ಕೊಟ್ಟು ಬಿಟ್ರ. ಬೋಜ್ ದಿಯಾ ಹೇ ಯಾ ಥೋಡಾ ಸಾ ರಹ ಗಯಾ ಹೇ. ನಿಮ್ಮೆಲ್ಲ ಭಾರವನ್ನ ಕೊಟ್ಟಿದ್ದೀರಿ, ಎಲ್ಲ ಭಾರವನ್ನ ಬಾಬನೇ ಕೊಟ್ಟಿದ್ದೀರಾ. ನಿಮ್ ಮನ್ಸಲ್ಲಿ ಏನೇನೇನೇನೆಲ್ಲ ಸಂಕಲ್ಪ ಇದೇನೋ, ಅದು ಪ್ರವೃತ್ತಿ ಇರ್ಬೋದು ಅಥವಾ ಕರ್ಮದ ಬೋಜ ಇರ್ಬೋದು, ಎಲ್ಲವನ್ನ ಸಂಕಲ್ಪವನ್ನ ಏನ್ ಮಾಡ್ಬೇಕೀಗ? ಬಾಬನಿಗೆ ಅರ್ಪಿಸ್ಬೇಕು, ವಿದಾಯ ಮಾಡ್ಬೇಕು. ಇಡೀ ದಿನ ಮನೆಯ ಬಗ್ಗೆ, ಸಂಬಂಧದ ಬಗ್ಗೆ, ಮಕ್ಕಳ ಬಗ್ಗೆ, ಮತ್ತೊಂದು ಇದಕ್ಕೆ ಬಾಬಾ ಹೊಸ ಹೊಸ ಥಾಟ್ಸ್ ಅನ್ನ ಕೊಟ್ರು. ಅದಕ್ಕೆ ಈ ಹಳೆಯ ಥಾಟ್ಸ್ ಅನ್ನ ಏನ್ ಮಾಡಿ? ವಿದಾಯ ಮಾಡಿ. ಹಳೆಯ ಥಾಟ್ಸ್ ಅನ್ನ ವಿದಾಯ ಮಾಡಿ. ಬಾಬಾ ಕೇಳ್ತಿದ್ದಾರೆ ಯಾವ ಯಾವ ಥಾಟ್ಸ್? ಕುಚ್ಚು ಪ್ರವೃತ್ತಿ ಕಾ ಥಾಟ್ಸ್. ಮನೆ ಸಂಸಾರ ಈ ಜಗತ್ತಿನಲ್ಲೆಲ್ಲ ಬಂದ್ಮೇಲೆ ಕಟ್ಕೊಂಡ್ವಿ. ಬಂದಾಗ ಏನ್ ತಗೊಂಬಂದಿಲ್ಲ ನಾವು, ಇಲ್ಲಿ ಬಂದ ಮೇಲೆ ಎಲ್ಲ ಕಟ್ಕೊಂಡಿದೀವಿ. ಹೋಗುವಾಗ ಎಲ್ಲ ಕಟ್ಕೊಂಡು ಹೋಗ್ತೀರಾ? ನಿಮ್ಮನೆ ಆಸ್ತಿ, ಮಕ್ಕಳು, ಈ ದೇಹನೇ ಬಿಟ್ಟು ಹೋಗ್ತೀವಿ ನಾವು. ಇದು ದೊಡ್ಡ ಪ್ರವೃತ್ತಿ. ಈಗ ಇದಕ್ಕೆ ಸಂಬಂಧಪಟ್ಟು ಎಷ್ಟು ಥಾಟ್ಸ್, ಎಷ್ಟು ಥಾಟ್ಸ್.
ಅದರ ಜೊತೆಗೆ ಕರ್ಮ ಕಾ ಬೋಜ್, ಕರ್ಮದ ಹೊರೆಯ ಥಾಟ್ಸ್. ಅದಕ್ಕೋಸ್ಕರ ತೋ ಬೋಜ್ ದಿಯಾ ಹೈ ಯಾ ಥೋಡಾ ಸಾ ರಹ ಗಯಾ ಹೈ. ನಿಮ್ಮ ಒಳಗಿನ ಆ ಭಾರದ ಸಂಕಲ್ಪಗಳನ್ನ ಕೊಟ್ಟು ಬಿಟ್ರೋ ಅಥವಾ ಒಳಗೊಳಗೆ ಏನಾದ್ರು ಸಂಕಲ್ಪ ಇಟ್ಕೊಂಡಿದ್ದೀರೋ. ಕ್ಯೋಂಕಿ ಥೋಡಾ ಬಿ ಬೋಜ್ ಫರಿಷ್ಠಾ ಬನ್ನೆ ನಹಿ ದೇಗಾ. ಸ್ವಲ್ಪ ಏನಾದರೂ ಭಾರ ಇಟ್ಕೊಂಡ್ರೆ, ನೀವೇ ಹೊತ್ಕೊಂಡ್ರೆ ನಮ್ಮನ್ನ ಫರಿಷ್ಠ ಆಗ್ಲಿಕ್ಕೆ ಬಿಡೋದಿಲ್ಲ. ಫರಿಷ್ಠ ಅಂದ್ರೆ ಏನು? ಡಬಲ್ ಲೈಟ್. ಫರಿಷ್ಠ ಅಂದ್ರೆ ಏನು? ಸಬ್ ರಿಶ್ತಾ ಏಕ್ ಭಗವಾನ್ ಕೆ ಸಾಥ್, ವೋ ಹೈ ಫರಿಷ್ಠ. ಎಷ್ಟು ಹಗುರ, ಎಷ್ಟು ಖುಷಿ. ನೀವೇ ವಿಚಾರ ಮಾಡಿ. ಎಲ್ಲ ನಾನೇ ಮಾಡ್ಬೇಕಾಗ್ತದೆ, ನನ್ನ ಮಕ್ಕಳ ಬಗ್ಗೆ ಇದರ ಬಗ್ಗೆ ಅಂತ ನೀವು ಹೊತ್ಕೊಂಡ್ರೆ ಕೆಲಸ ಸರಳ ಆಗ್ತದ? ಸರಳ ಆಗ್ತದ? ಅದಕ್ಕೆ ಪರಮಾತ್ಮ ಹೇಳ್ತಾರೆ, ಥೋಡಾ ಬಿ ಬೋಜ್ ಇತ್ತಂತಂದ್ರೆ ಅದು ನಮ್ಮನ್ನ ಫರಿಷ್ಠ ಆಗ್ಲಿಕ್ಕೆ ಬಿಡೋದಿಲ್ಲ. और जब बाप बच्चों का बोझ लेने के लिए आया है, बोझ देना मुश्किल है क्या? ಅಲ್ಲ, ನಾನು ನಿಮ್ದೆಲ್ಲ ಭಾರವನ್ನ ತಗೊಳ್ಳಿಕ್ಕೆ ಬಂದಿದ್ದೀನಿ, ನಿಮ್ಗೆ ಕೊಡ್ಲಿಕ್ಕೆ ಕಷ್ಟನಾ? ಬಾಬಾ ಕೇಳ್ತಿದ್ದಾರೆ. ನಾನು ತಗೊಳ್ಳಿಕ್ಕೆ ತಯಾರಾಗಿದ್ದೀನಿ, ಅದಕ್ಕೋಸ್ಕರನೇ ಬಂದಿದ್ದೀನಿ, ನಿಮಗೆ ಕೊಡ್ಲಿಕ್ಕೆ ಕಷ್ಟನಾ? ದೇನಾ ಮುಷ್ಕಿಲ್ ಹೈ ಕ್ಯಾ? मुश्किल है या सच है? जो समझते हैं बोझ दे दिया है वह हाथ उठाओ. ಬಾಬಾ, ನಂದೆಲ್ಲ ಭಾರವನ್ನ ನಿನಗೆ ಕೊಟ್ಬಿಟ್ಟಿದ್ದೀನಿ ಅನ್ನೋರ ಕೈ ಎತ್ತಿ. ದೇ ದಿಯಾ ಹೈ, ದೇ ದಿಯಾ ಹೈ. ಎರಡೆರಡು ಕೈ ಎತ್ತಿದಿರಲ್ಲ, ಬಹಳ ಚಲೋ ಆಯ್ತು. ದೇ ದಿಯಾ ಹೈ. देखना, सोच के हाथ उठाना. बोझ दे दिया है, अच्छा दे दिया है तो बहुत मुबारक हो. ನೀವು ಕೊಟ್ಬಿಟ್ರಲ್ಲ, ಫ್ರೀ ಅಲ್ವಾ? बहुत मुबारक हो. और जिन्होंने नहीं दिया है वो किस लिए रखा है? ಯಾರು ಭಾರವನ್ನ ಬಾಬನಿಗೆ ಕೊಟ್ಟಿಲ್ವೋ ಯಾತಕ್ಕೋಸ್ಕರ ಇಟ್ಕೊಂಡಿದ್ದೀರಿ? ಬೋಜ್ ಸೆ ಪ್ರೀತೆ ಹೈ ಕ್ಯಾ? ನಿಮ್ಗೆ ಬೋಜ್ ಅಂದ್ರೆ ಬಹಳ ಭಾರನ? ಯಾವಾಗಲೂ ಚಿಂತೆ ಮಾಡ್ತಾ ಇರೋದು, ಸಿಡಿಬಿಡಿ ಮಾಡ್ತಾ ಇರೋದು ಅದೇ ಇಷ್ಟನಾ? ಎಲ್ಲ ಭಾರ ಹೊರೋದು ನಿಮ್ಗೆ ಇಷ್ಟವಾ? बोझ अच्छा लगता है? देखो, बाप दादा हर बच्चे को क्या कहते हैं? हर बच्चे को क्या कहते हैं? बोझ सब बाप को दे दिया. तब बच्चों को बाबा क्या कहते हैं? सब फिक्र बाप को दे दिया. तब बच्चों को बाबा क्या कहते हैं? बेफिक्र बादशाह बच्चे, ನಿಶ್ಚಿಂತ ಚಕ್ರವರ್ತಿ ಮಕ್ಕಳು. ಯಾವ ಚಕ್ರವರ್ತಿ ಆದರೂ ನಿಶ್ಚಿಂತ ಇರ್ತಾನ? ಕೇವಲ ಸಂಗಮ ಯುಗದಲ್ಲಿ ನಾವು ಮಾತ್ರ ನಿಶ್ಚಿಂತ ಚಕ್ರವರ್ತಿಗಳು. तो बोझ का फिक्र होता है ना, तो बोझ लेने के लिए बाप आए ही. ಅದಕ್ಕೋಸ್ಕರ ಎಲ್ಲರೂ ತಲೆ ಮೇಲೆ ಭಾರ ಹೊತ್ತಿರ್ತಾರೆ, ಅದಕ್ಕೆ ಅವ್ರು ಚಿಂತೆ ಮಾಡ್ತಾ ಇರ್ತಾರೆ. ಈಗ ನಾವೆಲ್ಲರೂ ಸಹಿತ ಭಾರವನ್ನ ಬಾಬನೇ ಕೊಟ್ಟಿದ್ದೀವಿ. ಅವನು ಭಾರವನ್ನ ತಗೊಳ್ಳಿಕ್ಕೋಸ್ಕರ ಬಂದಾರ ಬಾಬಾ. ಎಷ್ಟು ಜನ್ಮದ್ದು ಭಾರ ಇದೆ? ಯಾಕೆಂದ್ರೆ ಬಾಬಾ ಏನಂದ್ರು ಮೊದಲು, ಕುಚ್ಚು ಪ್ರವೃತ್ತಿ ಕಾ ಭಾರ, ಕುಚ್ಚು कर्म का भारा. 63 जन्मों से बाप देख रहे हैं, बोझ उठाते उठाते सभी बच्चे बहुत भारी हो गए हैं. ಎಷ್ಟು ಜನ್ಮದ್ದು ಭಾರ? 63 ಜನ್ಮ. ಸತ್ಯತ್ರೇತ ಯುಗದಲ್ಲಿ ಏನೋ ಭಾರ ಇರ್ಲಿಲ್ಲ. ದ್ವಾಪರ ಕಲಿಯುಗದಲ್ಲಿ ಭಾರವನ್ನ ಹೊತ್ತು ಹೊತ್ತು ಬಹಳಷ್ಟು ಹೊರೆ ಇದೆ. इसलिए जब बाप बच्चों को प्यार से कह रहे हैं बोझ दे दो, ಎಷ್ಟು ಪ್ರೀತಿಯಿಂದ ತಂದೆ ಬಂದಿದ್ದಾರೆ. ಈಗ ನಿಮ್ ತಲೆ ಮೇಲೆ ಭಾರ ಯಾಕೆ ಹೊತ್ಕೊಂಡಿದ್ದೀರಿ? ನನಗೆ ಕೊಡಿ, ನನಗೆ ಪ್ಯಾರ್ಸೆ, ಇಷ್ಟು ಪ್ರೀತಿಯಿಂದ ಹೇಳ್ತಿದ್ದಾರೆ ಬಾಬಾ. ನಾನೆಲ್ಲ ನೋಡ್ಕೋತೀನಿ, ನೀವು ನಿಶ್ಚಿಂತ ಇರಿ. ಫಿರ್ ಬಿ ಕ್ಯೋ ರಖ್ ಲಿಯಾ ಹೈ? ನಾನು ತಗೊಳ್ಳಿಕ್ಕೆ ಬಂದಿನಿ, ಕೊಡಿ ಅಂತ ಕೇಳ್ತಿದ್ದೀನಿ, ಮತ್ತು ನೀವು ಭಾರವನ್ನ ನಿಮ್ ತಲೆ ಮೇಲೆ ಯಾಕೆ ಹೊತ್ಕೊಂಡಿದ್ದೀರಿ? ಕ್ಯಾ ಬೋझ ಅಚ್ಚಾ ಲಗ್ತಾ ಹೈ? ಸಬ್ಸೆ ಸೂಕ್ಷ್ಮ ಬೋझ ಹೈ. ಯಾವ್ದು? ಏನ್ ಭಾರ? ನಾನು ಲೈಟ್ ಇದ್ದೀನಿ ಅನ್ಬೋದು, ಆದ್ರೆ ಎಲ್ಲಕ್ಕಿಂತ ಸೂಕ್ಷ್ಮವಾದ ಭಾರ ಯಾವ್ದು? ಸೂಕ್ಷ್ಮ ಭಾರ.
ಪುರಾಣೆ ಸಂಸ್ಕಾರಕ, ಹಳೆಯ ಸಂಸ್ಕಾರದ ಸೂಕ್ಷ್ಮವಾದ ಭಾರ ಆತ್ಮದಲ್ಲಿ ಇದೆ. बाप दादा ने हर बच्चे के इस वर्ष का, क्योंकि वर्ष पूरा हो रहा है, इस वर्ष का चार्ट देखा. इडी वर्षद बाबा दिनचर्या नोड़तार. आप सबने भी अपना अपना वर्ष का चार्ट चेक किया होगा. ಬಾಬಾ ಕೇಳ್ತಿದ್ದಾರೆ, ನೀವು ಸಹಿತ ಪೂರ್ಣ ವರ್ಷದ್ದು ಚಾರ್ಟ್ ಅನ್ನ ಚೆಕ್ ಮಾಡ್ಕೊಂಡಿರ್ಬೇಕು. तो बाप दादा ने देखा कई बच्चों को इस पुराने संसार की आकर्षण कम हुई है, परंतु संबंध की भी आकर्षण कम हुई है. ಚಾರ್ಟ್ ನೋಡ್ತಾರೆ ಬಾಬಾ, ಇಡೀ ವರ್ಷದ ಚಾರ್ಟ್ ದಿ ಬೆಸ್ಟ್. ದಿ ಮಕ್ಕಳು ಕೆಲವರದ್ದು ಹಳೆಯ ಸಂಸಾರದ ಆಕರ್ಷಣೆ ಕಡಿಮೆ ಬಿಟ್ಟಿದೆ, ಹಳೆಯ ಸಂಸಾರದ ಆಕರ್ಷಣೆ ಕಡಿಮೆಯಾಗಿದೆ. ಮತ್ತೊಂದು ನೋಡ್ತಾರೆ ಬಾಬಾ, ಹಳೆಯ ಸಂಬಂಧದ ಆಕರ್ಷಣೆನೂ ಕಡಿಮೆ ಆಗಿದೆ. ಹಳೆಯ ಸಂಸಾರದ ಆಕರ್ಷಣೆ, ಹಳೆಯ ಸಂಬಂಧದ ಆಕರ್ಷಣೆ ಕಡಿಮೆಯಾಗಿದೆ. ಲೇಕಿನ್ ಹಳೆಯ ಸಂಸ್ಕಾರ ಉಸ್ಕಾ ಬೋझ मेजॉरिटी में रहा हुआ है. ಚಾರ್ಟ್ ಎಲ್ಲ ಚೆಕ್ ಮಾಡಿದ್ರು ಬಾಬಾ. ಹಳೆಯ ಸಂಬಂಧದ ಆಕರ್ಷಣೆ ಹೋಗಿದೆ, ಹಳೆಯ ಸಂಸಾರದ ಆಕರ್ಷಣೆ ಹೋಗಿದೆ, ಆದರೆ ಹಳೆಯ ಸಂಸ್ಕಾರದ ಆಕರ್ಷಣೆ ಮಾತ್ರ ಮೆಜಾರಿಟಿ ಮಕ್ಕಳಲ್ಲಿ ಉಳಿದಿದೆ. ಕಿಸಿ ನ ಕಿಸಿ ರೂಪ ಮೇ ಚಾಹೆ ಮನಸ ಅಶುದ್ಧ ಸಂಕಲ್ಪ ನಹಿ, ಒಂದಲ್ಲ ಒಂದು ರೂಪದಲ್ಲಿ ಹಳೆಯ ಸಂಸ್ಕಾರ ಉಳಿದಿದೆ ಅನ್ನೋದು ಹೆಂಗ್ ಗೊತ್ತಾಗ್ತದೆ? ಹಳೆಯ ಸಂಸ್ಕಾರ ಉಳಿದಿದೆ ಅಂತ ಹೆಂಗ್ ಗೊತ್ತಾಗ್ತದೆ? ಸಂಸ್ಕಾರನೇ ಸಂಕಲ್ಪವನ್ನ ಕ್ರಿಯೇಟ್ ಮಾಡೋದು, ಹೌದಾ? ಸಂಸ್ಕಾರದಿಂದಲೇ ಸಂಕಲ್ಪ ಕ್ರಿಯೇಟ್ ಆಗ್ತದೆ. ಆದರೆ ಮಕ್ಕಳಿದ್ದು ಅಶುದ್ಧ ಸಂಕಲ್ಪ ಇಲ್ಲ, ಅಶುದ್ಧ ಸಂಕಲ್ಪ ಮಕ್ಕಳಲ್ಲಿ ಇಲ್ಲ. ಆದರೆ व्यर्थ संकल्प का संस्कार अभी भी परसेंट में दिखाई देता है. ಕೆಟ್ಟ ಸಂಕಲ್ಪ, ಅಶುದ್ಧ ಸಂಕಲ್ಪ, ಬ್ಯಾಡ್ ಥಾಟ್ಸ್, ಟಾಕ್ಸಿಕ್ ಥಾಟ್ಸ್, ನೆಗೆಟಿವ್ ಥಾಟ್ಸ್ ಎಲ್ಲ ಇಲ್ಲ. ಆದರೆ ಮಕ್ಕಳಲ್ಲಿ ವೇಸ್ಟ್ ಥಾಟ್ಸ್ ಇದೆ. ಮಕ್ಕಳ ಹತ್ರ ಯಾವ ಥಾಟ್ಸ್ ಇದೆ? ವೇಸ್ಟ್ ಥಾಟ್ಸ್, ವ್ಯರ್ಥ ಸಂಕಲ್ಪಗಳು. ಕಾರಣ ಏನು? ಹಳೆಯ ಸಂಸ್ಕಾರ वो दिखाई देता है, वाचा में भी दिखाई देता है. ಸಂಕಲ್ಪದಲ್ಲಿ ವ್ಯರ್ಥ ಕಾಣ್ತಾ ಇದೆ, ಜೊತೆಗೆ ಮಾತುಗಳಲ್ಲಿ ಸಹಿತ ವ್ಯರ್ಥ ಕಾಣ್ತಾ ಇದೆ. ಸಂಬಂಧ ಸಂಪರ್ಕ में भी कोई ना कोई संस्कार अभी भी दिखाई देता है. ಆ ವ್ಯರ್ಥ ಸಂಕಲ್ಪ ಬಂದ ಕೂಡಲೇ ಮಾತಲ್ಲಿ ಬರ್ತದೆ. ಆ ವ್ಯರ್ಥ ಮಾತುಗಳನ್ನ ಯಾರ ಮುಂದೆ ಆಡ್ಕೋತಾರೆ? ಸಂಬಂಧ ಸಂಪರ್ಕದಲ್ಲಿ ಬರೋರ ಮುಂದೆ ಮಾಡ್ಕೋತಾರೆ. ವ್ಯರ್ಥ ಸಂಕಲ್ಪಗಳು, ವ್ಯರ್ಥ ಮಾತುಗಳು, ವ್ಯರ್ಥ ಸಂಬಂಧ ಸಂಪರ್ಕದಲ್ಲಿ ವ್ಯರ್ಥ ಮಾತುಗಳು. ಬಾಬಾ ತಿಳಿಸ್ತಾರೆ, ಇದು ಮಾತ್ರ ಇನ್ನೂ ಪರ್ಸೆಂಟೇಜ್ ಇದೆ. ಆದ್ರೆ ಒಂದೇನಂತಂದ್ರೆ ಏನಿಲ್ಲ, ಅಶುದ್ಧ ಆಲೋಚನೆ ಇಲ್ಲ. ಕೆಟ್ಟ ಆಲೋಚನೆ, ಅಶುದ್ಧ ಆಲೋಚನೆ, ವಿಷಪೂರಿತ ಆಲೋಚನೆ, ನೆಗೆಟಿವ್ ಆಲೋಚನೆ ಇವೆಲ್ಲ ಇಲ್ಲಲ್ವಾ? ಮನಸ್ಸಲ್ಲಿ ನೋಡಿ, ಯಾರಿಗಾರು ಕೆಟ್ಟದಾಗ್ಲಿ, ಅವ್ರಿಗೆ ಏನಾದ್ರು ಮಾಡ್ಬಿಡ್ಬೇಕು, ಅವ್ರು ಹಾಳಾಗಿ ಹೋಗ್ಲಿ ಇಂತ ಸಂಕಲ್ಪಗಳೇ ಇಲ್ಲ ನಮ್ದು. ಕೆಟ್ಟ ಸಂಕಲ್ಪ ಇಲ್ಲ. ಆದರೆ ವ್ಯರ್ಥ ಆಲೋಚನೆ, ವ್ಯರ್ಥ ಮಾತು, व्यर्थ संबंध संपर्क में दिखाई देता है. तो आज बाप दादा सभी बच्चों को मुबारक के साथ साथ यही इशारा दे रहा है. ಎಲ್ಲ ಮಕ್ಕಳಿಗೆ ಶುಭಾಶಯವನ್ನ ಕೊಡುವಾಗ ಈ ಇಶಾರೆಯನ್ನ ಕೊಡ್ತಾ ಇದ್ದಾರೆ. ಶುಭಾಶಯ ಕೊಡ್ತಿದ್ದಾರೆ ಬಾಬಾ, ಆದ್ರೆ ಒಂದು ಇಶಾರೆ ಅಲ್ವಾ? यह रहा हुआ संस्कार समय पर धोखा देता भी है. ಇದೊಂದು ಸ್ವಲ್ಪ ಸಂಸ್ಕಾರ ಉಳಿತಂತಂದ್ರೆ ನಮಗೆ ಸಮಯ ಬಂದಾಗ ಅದು ಮೋಸ ಮಾಡ್ತದೆ. अंत में भी धोखा देने के निमित्त बन जाएगा. ಅಂತಿಮದಲ್ಲಿ ಸಹಿತ ಮೋಸ ಮಾಡ್ಲಿಕ್ಕೆ ಅದೇ ನಿಮಿತ್ತ ಆಗ್ತದೆ. ಏನಾದ್ರೂ ವ್ಯರ್ಥ ಸಂಸ್ಕಾರ, ವ್ಯರ್ಥ ಸಂಕಲ್ಪಗಳು ಉಳ್ಕೊಂಡ್ರೆ
ಸಮಯ ಬಂದಾಗ ಮೋಸ ಮಾಡ್ತದೆ, ಅಂತಿಮ ಸಮಯದಲ್ಲಿ ಮೋಸ ಆಗ್ಲಿಕ್ಕೆ ಅದೇ ನಿಮಿತ್ತ ಆಗ್ತದೆ. इसलिए आज ಸಂಸ್ಕಾರ का ಸಂಸ್ಕಾರ ಕರೋ. ಇವತ್ತು ಅಂತಿಮ ಸಂಸ್ಕಾರ ಯಾವುದಕ್ಕೆ? ವ್ಯರ್ಥ ಸಂಸ್ಕಾರಕ್ಕೆ ಇವತ್ತು ಏನು? अंतिम संस्कार. हर एक अपने संस्कार को जानता भी है, छोड़ने चाहता भी है, ತಂಗ भी है. ಮತ್ತೆ ನಮಗೂ ಗೊತ್ತಾಗ್ತದೆ ಅದನ್ನ ಬಿಡ್ಬೇಕಂತಲೂ ನಾವು ಸಂಕಲ್ಪ ಇದೆ, ಬಿಡಬೇಕು, ಇದ್ ನನಗೆ ತೊಂದರೆ ಇದೆ, ಈ ರೀತಿ ನಾನು ವ್ಯರ್ಥ ಆಲೋಚನೆ ಮಾಡಬಾರ್ದು. ಮಕ್ಕಳಿಗೆ ಅವರವರಿಗೆ ಏನಾಗ್ತಾ ಉಂಟು ಗೊತ್ತು ಆಗ್ತಾ ಇದೆ. ಆದರೆ ಸದಾ के लिए परिवर्तन करने में ತೀವ್ರ ಪುರುಷಾರ್ಥಿ नहीं है. ಗೊತ್ತಾಗ್ತಾ ಇದೆ ಇದು ವ್ಯರ್ಥ, ನಾನು ಈ ರೀತಿ ವ್ಯರ್ಥ ಮಾತಾಡಬಾರದು, ಸಂಬಂಧದಲ್ಲಿ ಈ ರೀತಿ ವ್ಯರ್ಥ ನಾನು ಇರಬಾರದು, ಸಂಕಲ್ಪ ಈ ರೀತಿ ವ್ಯರ್ಥ ಮಾಡಬಾರದು. ಗೊತ್ತಾಗ್ತದೆ, ಅದರಿಂದ ತೊಂದರೆನೂ ಅನ್ನಿಸ್ತದೆ. ಆದ್ರೆ ಸದಾ ಕಾಲಕ್ಕೂ ಪರಿವರ್ತನೆ ಮಾಡುವ ತೀವ್ರ ಪುರುಷಾರ್ಥ ಇಲ್ಲ. ಹಂಗಾರೆ ಪುರುಷಾರ್ಥ ಮಾಡ್ತಾ ಇಲ್ವಾ? ಪುರುಷಾರ್ಥ ಕರ್ತೆ ಹಿ, लेकिन ತೀವ್ರ ಪುರುಷಾರ್ಥಿ नहीं है. कारण क्या? ಯಾಕೆ ತೀವ್ರ ಪುರುಷಾರ್ಥ ಇಲ್ಲ? ಕಾರಣ ಏನು? तीव्र पुरुषार्थ क्यों नहीं होता? कारण यही है, जैसे रावण को मारा भी लेकिन मारा नहीं, जलाया भी. ऐसे मारने के लिए पुरुषार्थ करते, थोड़ा बेहोश भी होता है संस्कार, लेकिन जलाया नहीं तो बेहोशी से बीच बीच में उठ जाता है. ರಾವಣನನ್ನ ಸಾಯಿಸ್ತಾರೆ, ಆಮೇಲೆ ಸುಟ್ಟ ಹಾಕ್ತಾರೆ. ಇಲ್ಲಿ ಏನ್ ಮಾಡಿವಿ ನಾವು? ಸಾಯಿಸಿದೀವಿ, ಆದ್ರೆ ಪೂರ್ಣ ಸತ್ತಿಲ್ಲ. ನಡು ಏನಾಗ್ತಾನೆ ಅವನು? ಬೇಹೋಶು, ಜಾಗೃತ ಆಗ್ಬಿಡ್ತಾನೆ. ಯಾಕೆಂದ್ರೆ ಜಲಾಯ ನಹಿ, ಸುಟ್ಟು ಹಾಕಿಲ್ಲ. ಪೆಟ್ಟು ಕೊಟ್ಟು ಸಾಯಿಸಿವಿ, ಆದ್ರೆ ಏನ್ ಮಾಡಿಲ್ಲ? ಸುಟ್ಟು ಹಾಕಿಲ್ಲ. ಅಷ್ಟೊತ್ತಿಗೆ ಬೀಚ್ ಮೇ ಏನಾಗ್ತಾನ ಅವನು ಹೋಶಲ್ಲಿ ಬರ್ತಾನೆ. ಯಾರು? ರಾವಣ. ಅದು ಕಾಮ ವಿಕಾರ ಇರ್ಬೋದು, ಕ್ರೋಧ ಇರ್ಬೋದು, ಲೋಭ ಇರ್ಬೋದು, ಮೋಹ ಇರ್ಬೋದು, ಈರ್ಷೆ ಇರ್ಬೋದು, ಅಲ್ಬೆಲಾಪನ್ಯ ಇರ್ಬೋದು, ನೆಗೆಟಿವ್ ಇರ್ಬೋದು, ವ್ಯರ್ಥಾಲೋಚನೆಗಳು ಇರ್ಬೋದು, ಇವೆಲ್ಲ ರಾವಣಂದು. ಇದು ನಡು ಏನಾಗ್ತದೆ? ಹಳೆಯ ಸಂಸ್ಕಾರ ಮೇಲ್ ಬರ್ತದೆ. ಆದ್ರಿಂದ ಬಾಬಾ ಏನೇನು ಹೇಳ್ತಿದ್ದಾರೆ? ಮಕ್ಕಳು ಪುರುಷಾರ್ಥ ಮಾಡ್ತಿದ್ದಾರೆ, ಆದ್ರೆ ಏನಿಲ್ಲ, ತೀವ್ರ ಪುರುಷಾರ್ಥ ಬೇಕು. ಆಮೇಲೆ ಹಳೆಯ ಯಾವುದು ಪ್ರವೃತ್ತಿದ್ದು ಸಂಕಲ್ಪ, ಆಮೇಲೆ ಹಳೆಯ ಕರ್ಮದ್ದು, ಅದರಿಂದೆಲ್ಲ ಏನಾಗ್ತಾರೆ ಮಕ್ಕಳು? ಫ್ರೀ ಆಗ್ತಿದ್ದಾರೆ, ಪುರುಷಾರ್ಥ ಮಾಡ್ತಿದ್ದಾರೆ. ಆದರೆ ಹಳೆಯ ಸಂಸ್ಕಾರ ಅದು ಉಳಿದಿದೆ. ಆಮೇಲೆ ಮಕ್ಕಳ ಹತ್ರ ಕೆಟ್ಟದ್ದು ಏನೂ ಇಲ್ಲ, ಸಂಕಲ್ಪಗಳು, ಆದ್ರೆ ಏನಿದೆ? ವ್ಯರ್ಥ ಇದೆ. ರಾವಣನನ್ನ ಸಾಯಿಸಿದೀವಿ, ಆದ್ರೆ ಏನ್ ಮಾಡಿಲ್ಲ? ಸುಟ್ಟು ಹಾಕಿಲ್ಲ. पुराने संस्कार का संस्कार करने के लिए इस नए वर्ष में, ಅದಕ್ಕೋಸ್ಕರ ಈಗ ಹಳೆಯ ಸಂಸ್ಕಾರದ ಅಂತಿಮ ಸಂಸ್ಕಾರವನ್ನ ಮಾಡ್ಲಿಕ್ಕೋಸ್ಕರ ಈಗ ನಾವು ಹೊಸ ವರ್ಷದಲ್ಲಿ ಯೋಗ ಅಗ್ನಿ ಸೇ ಜಲಾನೆ ಕಾ ದೃಢ ಸಂಕಲ್ಪ ಕಾ ಅಟೆನ್ಷನ್ ರಖೋ. ಈ ಹಳೆಯ ಸಂಸ್ಕಾರದ ಕೆಲವು ಅಂಶ ಇದೆ ಅಲ್ಲ, ಯೋಗಾಗ್ನಿಯಿಂದ ಅದನ್ನ ಸುಡಬೇಕು. ದೃಢ ಸಂಕಲ್ಪದ ಕಡೆಗೆ ಗಮನವನ್ನ ಹರಿಸಿರಿ. ಯೋಗಾಗ್ನಿಯಿಂದ ನಾನು ಸುಡಬೇಕು. ಪೂಚಿತೆ ಹೇನ ಇಸ್ ನಯ ವರ್ಷ ಮೇ ಕ್ಯಾ ಕರ್ನಾ ಹೈ ಕೇಳ್ತಿರಲ್ಲ, ಹೊಸ ವರ್ಷದಲ್ಲಿ ಏನ್ ಮಾಡ್ಬೇಕಂತ ಹೇಳ್ಕೊಂಡು. ಸೇವಾ ಕಿ ತೋ ಬಾತ್ ಅಲಗ್ ಹೈ. ಬಾಬಾ ನಾನು ಆ ಸೇವೆ ಮಾಡಿದ್ದೀನಿ, ಈ ಸೇವೆ ಮಾಡಿದ್ದೀನಿ, ಓಕೆ, ಸೇವೆದ ಮಾತು ಬೇರೆ. ಪಹಲೆ ಸ್ವಯಂ ಕಿ ಬಾತ್. ಮೊದಲು ಏನು? ಸೆಲ್ಫ್ ಅಟೆನ್ಷನ್, ಸೆಲ್ಫ್ ಚೇಂಜ್ ಆಗ್ಬೇಕು.
ಸೆಲ್ಫ್ ಅಲ್ಲಿ ಏನು ವ್ಯರ್ಥ ಇದೆ ಅದನ್ನ ಸಮಾಪ್ತಿ ಮಾಡ್ಬೇಕ. ಅದಕ್ಕೋಸ್ಕರ ಸೆಲ್ಫ್ ಯೋಗ ಅಗ್ನಿಯಿಂದ ನಮ್ಮನ್ನ ನಾವು ಪವರ್ಫುಲ್ ಮಾಡ್ಕೋಬೇಕ. ಸೆಲ್ಫಿಗೆ ದೃಢ ಸಂಕಲ್ಪದ ಅಟೆನ್ಷನ್ ಅನ್ನ ಕೊಡ್ಬೇಕ. ಬಾಬಾ ಹೇಳ್ತಾರೆ, योग लगाते हो बच्चों को योग के अभ्यास करते हुए देखते ही. ಯೋಗದ ಅಭ್ಯಾಸವನ್ನ ಮಕ್ಕಳು ಮಾಡ್ತಿದ್ದಾರೆ. ಅಮೃತ ವೇಳೆ भी बहुत पुरुषार्थ करते हैं लेकिन योग तपस्या तप के रूप में नहीं करते. ಮಕ್ಕಳು ಯೋಗ ಮಾಡ್ತಾರೆ, ಆದ್ರೆ ಏನಿಲ್ಲ, ಅದು ತಪದ ರೂಪದಲ್ಲಿ ಇಲ್ಲ. ಸುಡಬೇಕದು, ಅಗ್ನಿ ರೂಪವನ್ನ ತಾಳ್ಬೇಕು. ಯೋಗ ಪವರ್ಫುಲ್ ಇರ್ಬೇಕು. ಮೆಡಿಟೇಷನ್ ಮಾಡಿದ್ರೆ ಅದು ಪವರ್ಫುಲ್ ಇರ್ಬೇಕು. ಯೋಗ ಅನ್ನೋದು ತಪ ಸುಡುವ ರೂಪಕ್ಕೆ ಬರಬೇಕು. ತಪಸ್ಯಾ ರೂಪವನ್ನ ತಾಳ್ಬೇಕು. ಯೋಗ ತಪಕ್ಕೆ ರೂಪವೇ ನಹಿ ಕರ್ತೆ. ಬಾಬಾ ಅಂತರ ರಾವಣನನ್ನ ಸಾಯಿಸ್ತಾರೆ, ಆದ್ರೆ ಏನಿಲ್ಲ, ಸುಡಂಗಿಲ್ಲ. ಯೋಗವನ್ನ ಮಕ್ಕಳು ಮಾಡ್ತಾರೆ, ಆದ್ರೆ ತಪದ ರೂಪವನ್ನ ತಾಳ್ಬೇಕು. ಪ್ಯಾರ್ ಸೆ ಯಾದ್ ಜರೂರ್ ಕರ್ತೆ. ಇನ್ನು ಬಾಬಾನ್ ಜೊತೆಗೆ ಪ್ರೀತಿ ಇದೆ, ಪ್ರೀತಿಯಿಂದೆಲ್ಲ ನೆನಪು ಮಾಡ್ತೀವಿ. ರೂರಾನ್ ಬಿ ಬಹುತ್ ಕರ್ತೆ. ಏನ್ ಮಾಡ್ತೀವಿ ಬಾಬಾನ್ ಜೊತೆಗೆ? ಎಷ್ಟ್ ಚೆನ್ನಾಗ್ ಮಾತಾಡ್ತೀವಿ. ಇವತ್ತು ಅಮೃತ ವೇಳೆ ಎಲ್ಲ ಬಾಬಾನ್ ಜೊತೆ ಮಾತಾಡಿದಿರಿ, ಪ್ರೀತಿಯಿಂದ ನೆನಪು ಮಾಡಿದಿರಿ. ಶಕ್ತಿ ಬಿ ಲೇನಕ ಅಭ್ಯಾಸ ಕರ್ತೆ. ಮತ್ತೆ ಬಾಬನಿಂದ ಶಕ್ತಿಯನ್ನು ಪಡ್ಕೊಳ್ಳೋ ಅಭ್ಯಾಸನೂ ಇದೆ, ಪ್ರೀತಿಯಿಂದ ಮಾತಾಡೋ ಅಭ್ಯಾಸನೂ ಇದೆ. ಅವನ ನೆನಪು ಪ್ರೀತಿಯಿಂದ ಮಾಡ್ತೀವಿ, ಆತ್ಮಿಕ ಸಂಭಾಷಣೆ ಮಾಡ್ತೀವಿ, ಶಕ್ತಿಯನ್ನು ಪಡ್ಕೋತೀವಿ, ಅಮೃತ ವೇಳೆಯನ್ನು ಹೇಳ್ತೀವಿ, ಪುರುಷಾರ್ಥ ಮಾಡ್ತಿದ್ದೀವಿ. ಲೇಕಿನ್ याद को इतना पावरफुल नहीं बनाया. जो जो संकल्प करो विदाई तो विदाई हो जाए. ಯೋಗ ಏನಾಗ್ಬೇಕು? ಪವರ್ಫುಲ್ ಆಗ್ಬೇಕು. ಯೋಗ ಪವರ್ಫುಲ್ ಆಗ್ಬೇಕ. ಯೋಗ ತಪದ ರೂಪವನ್ನ ತಾಳ್ಬೇಕ. ಯೋಗ ಅಗ್ನಿಕೆ ರೂಪ ಮೇ ಕಾರ್ಯ ಮೇ ನೈ ಲಗಾತೆ. ಎಷ್ಟು ಶಬ್ದ ಬಳಸ್ತಾರೆ ನೋಡಿ ಬಾಬಾ. ಯೋಗ ತಪಸ್ಸೆ ಆಗ್ಬೇಕು, ಯೋಗ ಪವರ್ಫುಲ್ ಆಗ್ಬೇಕು, ಯೋಗ ಅಗ್ನಿಯ ರೂಪವನ್ನ ತಾಳ್ಬೇಕು. ಬಾಬಾ ಹೇಳ್ತಾರೆ, ಯೋಗಕ್ಕೋ ಪವರ್ಫುಲ್ ಬನಾವೋ. ಆಯ್ತಾ? ನಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ತು. ಸಮಸ್ಯೆ ಏನು? ಸಮಸ್ಯೆ ಏನು? ವ್ಯರ್ಥ ಸಂಸ್ಕಾರ, ವ್ಯರ್ಥ ಸಂಕಲ್ಪಗಳು. ಕೆಟ್ಟ ಸಂಕಲ್ಪ ಇಲ್ಲ, ವ್ಯರ್ಥ ಸಂಕಲ್ಪಗಳು. ಹಾಗಾದ್ರೆ ಅದನ್ನ ಸಮಾಪ್ತಿ ಮಾಡ್ಲಿಕ್ಕೆ ಯುಕ್ತಿ ಯಾವುದು? ಯೋಗವನ್ನ ಪವರ್ಫುಲ್ ಮಾಡಿ. ಇನ್ನು ಯೋಗಕ್ಕೆ ಇನ್ನೂ ಒಂದು ಮಾತಂತಾರ ಬಾಬಾ, ಏಕಾಗ್ರತಾ ಕಿ ಶಕ್ತಿ. ಯೋಗದಲ್ಲಿ ಏನ್ ಬೇಕು? ಏಕಾಗ್ರತಾ ಕಿ ಶಕ್ತಿ ವಿಶೇಷ ಸಂಸ್ಕಾರ ಭಸ್ಮ ಕರ್ನೆ ಮೇ ಅವಶ್ಯಕ ಹೈ. ವಿಶೇಷವಾಗಿ ನಮ್ಮ ಸಂಸ್ಕಾರವನ್ನ ಭಸ್ಮ ಮಾಡ್ಕೊಳ್ಳಿಕ್ಕೆ ಬಹಳ ಅವಶ್ಯಕತೆ ಏನಂದ್ರೆ ಏಕಾಗ್ರತೆಯ ಶಕ್ತಿ. ಯೋಗ ಪವರ್ಫುಲ್ ಆಗೋದು ಯಾವಾಗ? ಕಾನ್ಸಂಟ್ರೇಷನ್ ಇದ್ರೆ ಮಾತ್ರ. ಅದು ತಪದ ರೂಪ, ಸುಡುವ ರೂಪದಲ್ಲಿ ಅಗ್ನಿಯ ರೂಪವನ್ನ, ಪವರ್ಫುಲ್ ರೂಪವನ್ನ ತಾಳ್ಬೇಕಾದ್ರೆ ಯೋಗದಲ್ಲಿ ಏನ್ ಬೇಕು? ಕಾನ್ಸಂಟ್ರೇಷನ್, ಏಕಾಗ್ರತಾ की शक्ति आवश्यक है. जिस स्वरूप में एकाग्र होने चाहो, जितना समय एकाग्र होने चाहो, ऐसी एकाग्रता संकल्प किया और बस. ಏಕಾಗ್ರತೆಯ ಸಂಕಲ್ಪವನ್ನ ಮಾಡಿದ್ರೆ ವ್ಯರ್ಥ ಸಂಕಲ್ಪಗಳು ಭಸ್ಮ ಆಗ್ತದೆ. एकाग्रता संकल्प किया और भस्म, इसको कहा जाता है योग अग्नि. नाम निशान भस्म, नाम निशान समाप्ति. मारने में फिर भी लाश तो रहता है अल्वा, लाश तो रहता है. भस्म होने के बाद नाम निशान खत्म, लेकिन लाश तो रहता है. ಭಸ್ಮ ಮಾಡ್ತೀವಿ, ಏನ್ ಉಳಿತದೆ? ಬೂದಿ ಉಳಿತದೆ. इस वर्ष योग को पावरफुल स्टेज में लाओ. जिस स्वरूप में रहने चाहो, मास्टर सर्वशक्तिवान ऑर्डर करो. समाप्त करने की शक्ति आपके ऑर्डर से नहीं माने. यह हो नहीं सकता, आप मालिक हो. ऑर्डर ಮಾಡಿ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿವಾನ್, ನಾನಾತ್ಮ ಮಾಸ್ಟರ್ ಸರ್ವಶಕ್ತಿವಾನ್.
ಆತ್ಮ ಜ್ಯೋತಿ ಸ್ವರೂಪ ಕಾನ್ಸಂಟ್ರೇಷನ್ ಅಲ್ಲಿ ಕೂತ್ಕೊಳ್ಳಿ. ಭ್ರಕುಟಿ ಸಿಂಹಾಸನದಲ್ಲಿ ನನಾತ್ಮ ಜ್ಯೋತಿ, ನಾನು ಮಾಸ್ಟರ್ ಸರ್ವಶಕ್ತಿವಾನ್. बाबा ತಿಳಿಸ್ತಿದ್ದಾರೆ, समाप्त करने की शक्ति आपके ऑर्डर से नहीं माने ये हो नहीं सकता, क्योंकि आत्ಮ ಮಾಲೀಕ. ನಾನು ಆರ್ಡರ್ ಮಾಡಿದ ಕೂಡಲೇ ಇಲ್ಲ ನನಗೆ ಮತ್ತು ವ್ಯರ್ಥನೆ ಉಳಿದಿದೆ ಅನ್ನಿಕ್ ಸಾಧ್ಯ ಇಲ್ಲ. ಯಾಕೆ ನೀವು ಮಾಲೀಕರು, ಆರ್ಡರ್ ಮಾಡಿ. मास्टर कहलाते हो ना, तो मास्टर ऑर्डर करे और शक्ति हाजिर नहीं हो तो क्या वो मास्टर है? ಆರ್ಡರ್ ಮಾಡಿದ ಕೂಡಲೇ ಶಕ್ತಿ ಹಾಜರಾಗಬೇಕು. ಆರ್ಡರ್ ಮಾಡಿದ್ರು ಶಕ್ತಿ ಹಾಜರಾಗ್ತಾ ಇಲ್ಲ ಅಂದ್ರೆ ಹಂಗ್ರೆ ಆತ್ಮ ಮಾಸ್ಟರ? तो बाप दादा ने देखा पुराने संस्कार का कुछ ना कुछ अंश अभी भी रहा हुआ है. वो अंश बीच बीच में वंश भी पैदा कर देता. ಈ ಅಂಶ ಏನ್ ಮಾಡ್ತದೆ ಉಳಿತಂದ್ರೆ ನಡುವೆ ನಡುವೆ ಮತ್ತೆ ಹುಡ್ತದೆ. ಮೊದಲೇ अंदर बाबा रहा हुआ संस्कार समय पर धोखा देता भी है, अंत में भी धोखा देने की निमित्त बन जाएगा. ಎಷ್ಟು ಅವೇರ್ನೆಸ್ ಕೊಡ್ತಾರೆ ಬಾಬಾ. ಒಂದ್ ವೇಳೆ ಉಳಿತಂದ್ರೆ ಅದು ಅಂತಿಮ ಸಮಯದಲ್ಲಿ ಅಥವಾ ಯಾವುದೋ ಸಮಯದಲ್ಲಿ ಅದು ಮೋಸ ಮಾಡ್ತದೆ. ಅದಕ್ಕೆ ಅಂಶನೂ ಸಹಿತ ಉಳಿಯತಕ್ಕದ್ದಲ್ಲ. ಅದಕ್ಕೆ ಲೌಕಿಕದಲ್ಲಿ ಏನ್ ಮಾಡ್ತಾರೆ, ದೇಹವನ್ನ ಸುಟ್ಟ ಮೇಲೆ ಬೂದಿಯನ್ನು ಸಹಿತ ಇರ್ಲಿಕ್ಕೆ ಬಿಡಂಗಿಲ್ಲ. ಬೂದಿ ಏನಾರು ಇದ್ರು ನಾಳೆ ಭೂತದ ರೂಪದಲ್ಲಿ ಕಾಡ್ಸಿದ್ರೆ ಅಂತೇಳಿ ಬೂದಿಯನ್ನು ಒಯ್ದು ಎಲ್ಲೋ ಕೂಡಲ ಸಂಗಮಕ್ಕೋ ನೀರಿಗೋ ಸಾಗರಕ್ಕೋ ಹಾಕ್ಲಿಕ್ಕೆ ಹೋಗ್ತಾರೆ. ಅದೇ ರೀತಿ ಹಳೆಯ ಸಂಸ್ಕಾರವನ್ನ ಯಾವ್ದ್ರಿಂದ ಸುಡಬೇಕು ನಾವೀಗ? ಯೋಗದ ಅಗ್ನಿಯಿಂದ ಸುಟ್ಟಾಕ್ಬೇಕು, ತಪಸ್ಸಿನಿಂದ ಸುಡಬೇಕು, ಏಕಾಗ್ರತಾ ಶಕ್ತಿಯಿಂದ ಸುಡಬೇಕು, ಯೋಗ ಪವರ್ಫುಲ್ ಆಗ್ಬೇಕ. ಆಮೇಲೆ ಅಂಶನೂ ಸಹಿತ ಉಳಿಯಬಾರದು, ಅಂಶನೂ ಉಳಿಯಬಾರದು. ಬಾಬಾ ಅಂತಿದ್ದಾರೆ, ಕುछ अंश कभी भी रहा हुआ है वो अंश बीच बीच में वंश भी पैदा कर देता. ಒಂದ್ ವೇಳೆ ಅಂಶ ಉಳಿತಂದ್ರೆ ನಡು ನಡು ಏನಾಗ್ತದೆ, ಅದು ಹುಟ್ಟಿಕೊಳ್ತದೆ. ಕೊನೆಗೆ ಕರ್ಮ ತಕ ಬಿ ಕಾಮ ಹೋ ಜಾತ. ಸಂಕಲ್ಪಗಳು ಬರುವುದು ಮಾತ್ರ ಅಲ್ಲ, ವ್ಯರ್ಥ ಕರ್ಮದಲ್ಲಿ ಬಂದ್ಬಿಡ್ತದೆ. ಕೊನೆಗೆ युद्ध करने पड़ती है. तो बाप दादा को बच्चों का समय प्रमाण युद्ध का स्वरूप पाता नहीं. बाप दादा हर बच्चे को मालिक के रूप में देखने चाहता है. ऑर्डर करो जी हजूर. ನನ್ನ ಒಂದೊಂದು ಮಕ್ಕಳು ಹೇಗಿರ್ಬೇಕು? ಮಾಲಿಕ ರೂಪದಲ್ಲಿ ಇರ್ಬೇಕು. ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಅಂದ ಕೂಡಲೇ ಸರ್ವಶಕ್ತಿಗಳು ಹಾಜರಾಗಬೇಕು. ಆತ್ಮ ಮಾಲೀಕ. ಈ ಮಾಲೀಕ ರೂಪವನ್ನ ಬಾಬಾ ನೋಡ್ಲಿಕ್ಕೆ ಬಯಸ್ತಾ ಇದ್ದಾರೆ. ಆರ್ಡರ್ ಕರೋ जी हजूर. तो सुना, इस वर्ष स्व के प्रति क्या करना है? ಈ ವರ್ಷ ಸ್ವಯಂ ಪ್ರತಿ ಏನ್ ಮಾಡ್ಬೇಕಂತ ಗೊತ್ತಾಯ್ತಲ್ವಾ? शक्तिशाली बेफिक्र बादशाह, क्योंकि सभी का लक्ष्य है. किसी से भी पूछो तो क्या कहते हैं? ಲಕ್ಷ್ಯ ಏನಂತ ಯಾರತ್ರಾದ್ರೂ ಕೇಳಿದ್ರೆ ಕ್ಯಾ ಚಾತೆ? ಬಾಬಾ ಮೊದಲೇ ಒಂದ ಮಾತಂದ್ರು, ನಾನ್ ಬಂದಿದ್ದೀನಿ, ನಿಮ್ಮ ಭಾರವನ್ನ ಕೊಟ್ಟು ಬಿಡಿ. ಏನಿದೆ ನನಗೆ ಕೊಟ್ಟು ಬಿಡಿ, ನಾನು ತಗೊಳ್ಳಿಕ್ಕೆ ತಯಾರಿದ್ದೀನಿ, ಮತ್ತು ನೀವ್ ಯಾಕೆ ತಲೆಯಲ್ಲಿ ಹೊರ್ತೀರಿ ಅಂತ ಬಾಬಾ ಅಂದಾರೆ. ಈಗ ಏನ್ ಕೊಟ್ಟು ಬಿಡೋಣ? ಈಗ ಏನ್ ಕೊಟ್ಟು ಬಿಡೋಣ? ವ್ಯರ್ಥ ಸಂಸ್ಕಾರವನ್ನ, ಅದರಿಂದ ಬರುವ ವ್ಯರ್ಥ ಸಂಕಲ್ಪದ ಹೊರೆಯನ್ನ ಇವತ್ತು ಬಾಬನಿಗೆ ಕೊಟ್ಟು ಬಿಡ್ಬೇಕು. ಫುಲ್ ಫ್ರೀ ಕೊಟ್ಟು ಬಿಡುವುದಂತಂದ್ರೆ ವೈಯಕ್ತಿಕ ಪುರುಷಾರ್ಥ ಬೇಕು. ಯಾವ ಪುರುಷಾರ್ಥ? ತೀವ್ರ ಪುರುಷಾರ್ಥ ಮಾಡಬೇಕು. ತೀವ್ರ ಪುರುಷಾರ್ಥ ಅಂದ್ರೇನು? ಯೋಗದ ಅಗ್ನಿಯಿಂದ ಆ ಸಂಸ್ಕಾರವನ್ನ ಸುಟ್ಟು ಹಾಕಲಿಕ್ಕೆ ಬಾಬಾ ವಿಧಿಯನ್ನ ನಮಗೆ ತಿಳಿಸಿಕೊಟ್ರು. ಗೊತ್ತಾಯ್ತಲ್ವಾ? ಈ ವರ್ಷ ಏನ್ ಪುರುಷಾರ್ಥ ಮಾಡ್ಬೇಕಂತ? ಶಕ್ತಿಶಾಲಿ. ಇವತ್ತಿನಿಂದ ಹೆಂಗಿರ್ಬೇಕು ಎಲ್ಲರೂ? ಪವರ್ಫುಲ್. ಪವರ್ಫುಲ್, ಶಕ್ತಿಶಾಲಿ. ಮತ್ತೆ ಹೆಂಗಿರ್ಬೇಕು? निश्चिंत चक्रवर्ती. सभी का लक्ष्य है. किसी से भी पूछो तो क्या कहते हो? हम विश्व का राज्य प्राप्त करेंगे, राज्य अधिकारी बनेंगे.
ನಾವು ವಿಶ್ವದ ರಾಜ್ಯವನ್ನ ಪ್ರಾಪ್ತಿ ಮಾಡ್ಕೊಳ್ತೀವಿ, ನಾವು ರಾಜ್ಯಾಧಿಕಾರಿ ಆಗ್ತೀವಿ. अपने को राजयोगी कहलाते हैं, अपने को राजयोगी कहलाते हैं. प्रजायोगी है क्या? ताव यार राजयोगियो अथवा प्रजायोगियो? कोई है सारी सभा में जो प्रजायोगी है? ಕೇಳ್ತಿದ್ದಾರೆ ಬಾಬಾ, जो ಪ್ರಜಾಯೋಗಿ हो ರಾಜಯೋಗಿ नहीं हो. ಯಾರು ಪ್ರಜಾಯೋಗಿ ಇದ್ದೀರಿ? ಯಾರು ರಾಜಯೋಗಿ ಅಲ್ಲ? ಟೀಚರ್ಸ್ कोई है? टीचर्स ಯಾರು ಪ್ರಜಾಯೋಗಿ ಇದ್ದೀರಾ? आपके सेंटर पर कोई ಪ್ರಜಾಯೋಗಿ है? ಟೀಚರ್ಸ್ ಗೆ ಕೇಳ್ತಾರೆ ಬಾಬಾ, ನಿಮ್ಮ ಸೇವಾ ಕೇಂದ್ರದಲ್ಲಿ ಯಾರು ಪ್ರಜಾಯೋಗಿ ಇದ್ದಾರಾ? ಕೇಳಾತೆ ತೋ ಸಬ್ ರಾಜಯೋಗಿ. ಎಲ್ಲರೂ ಯಾರು ಇಲ್ಲ, ನಮ್ಮ ಸೇವಾ ಕೇಂದ್ರದಲ್ಲಿ ಎಲ್ಲಾ ಪರಿವಾರ ಎಲ್ಲ ಯಾರು? ಎಲ್ಲರೂ ರಾಜಯೋಗಿಗಳು. ಪ್ರಜಾಯೋಗಿ ಮೇ ಹಾತ್ ಕೊಯ್ ನಹಿ ಉಠಾತಾ. ನಾವು ಪ್ರಜಾಯೋಗಿ ಅಂತ ಯಾರು ಕೈ ಎತ್ತಂಗಿಲ್ಲ, ಎಲ್ಲರೂ ಏನ್ ಕೈ ಎತ್ತೀವಿ? ರಾಜಯೋಗಿ. ಅಚ್ಚನೇ ಲಗ್ತಾ ಹೇನಾ ನನ್ ಪ್ರಜಾಯೋಗಿ ಅಂತ ಅನ್ಲಿಕ್ಕೆ? ಒಳ್ಳೇದನ್ಸಂಗಿಲ್ಲಲ್ವಾ? ಅವ್ರ ಬಾಪಕ್ಕೂ ಬಿ ಫಕ್ಕರ ಹೇ, ಅಯ್ಯೋ ನನ್ನ ಮಕ್ಕಳು ಪ್ರಜಾಯೋಗಿಗಳಲ್ಲಪ್ಪ. ಏನು ಉತ್ಸಾಹ ಇದೆ ಬಾಬನಿಗೆ, ನನ್ನ ಮಕ್ಕಳು ರಾಜಯೋಗಿಗಳು. ಬಾಪ್ ದಾದಾ ಫಕರ್ ಸೆ ಕೇತೆ ಸಂಗಮ್ ಪರ್ ಬಿ ಹರ್ ಬಚ್ಚಾ ರಾಜ ಬಚ್ಚಾ ಹೈ. ನನ್ನ ಸಂಗಮ ಯುಗದಲ್ಲಿ ನನ್ನ ಒಂದೊಂದು ಮಕ್ಕಳು ರಾಜ ಮಕ್ಕಳು, ನನ್ನ ಒಂದೊಂದು ಮಕ್ಕಳು ರಾಜಯೋಗಿಗಳು. कोई बाप ऐसे फर्क से नहीं कर सकता कि मेरा एक एक बच्चा राजा है. ನೀವು ಜಗತ್ತು ಸುತ್ತಾಡಿ ಬನ್ನಿ, ನನ್ನ ಒಂದೊಂದು ಮಗನ ಸಹಿತ, ನನ್ನ ಒಂದೊಂದು ಮಕ್ಕಳು ಸಹಿತ ರಾಜ ಬಚ್ಚ ಯಾರು ಹೇಳಂಗಿಲ್ಲ. ಲೇಕಿನ್ ಬಾಪ್ದಾದ ಕೇತಿ ಎಷ್ಟು ಜನ ಮಕ್ಕಳು ಅವನಿಗೆ? ಲಕ್ಷಾಂತರ ಕೋಟ್ಯಾಂತರ ಮಕ್ಕಳು, ಒಂದೊಂದು ಮಕ್ಕಳು ನಂದು ರಾಜ ಮಕ್ಕಳು. ಹರ್ ಏಕ್ ಬಚ್ಚ ಸ್ವರಾಜ್ಯ ಅಧಿಕಾರಿ ರಾಜ ಹೈ. ನನ್ನ ಒಂದೊಂದು ಮಕ್ಕಳು ಸಹಿತ ಸ್ವರಾಜ್ಯ ಅಧಿಕಾರಿ ರಾಜ ಮಕ್ಕಳು. ಪ್ರಜಾಯೋಗಿ ಮೇ ತೋ ಹಾತ್ ನಹಿ ಉಠಾನಾ. ನನ್ ಪ್ರಜಾಯೋಗಿ ಅಂತ ನೀವೆಂದಿಗೂ ಕೈ ಎತ್ತ ಕೂಡದು. तो राजा हो ना, लेकिन ऐसा ढीला डाला राजा नहीं बनना. जो ऑर्डर करो और आवे नहीं. ढीला डाला ರಾಜರಲ್ಲ. ಮತ್ತೆ ಎಂತ ರಾಜರು? ಹರೇಕ್ ರಾಜಯೋಗಿ ಆರ್ಡರ್ ಮಾಡಿದ ಕೂಡಲೇ ಬರಬೇಕು. ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಅಂದ ಕೂಡಲೇ ಸರ್ವಶಕ್ತಿಗಳು ಹಾಜರಾಗಬೇಕು. ನನ್ನ ಆತ್ಮ ಮಾಲೀಕ, ನಾನು ರಾಜ, ಡೀಲಾ ಡಾಲ ರಾಜ ಅಲ್ಲ. ಹರೇಕ್ ಬಚ್ಚಾ ರಾಜ. ಬಾಬಾ ಹೇಳ್ತಿದ್ದಾರೆ, ಆರ್ಡರ್ ಕರೋ ಆವೇ ನಹಿ ಅಂದ್ರೆ ಯಾವ ರಾಜ? ಕಮ್ಜೋರ್ ರಾಜ ನಹಿ ಬನ್ನ, ಅವನು ದುರ್ಬಲ ರಾಜ. ಬಾಬಾ ಅಂತಾರೆ ಪೀಚೆ ವಾಲೆ ಕೌನ್ ಹೈ? ಲಾಸ್ಟ್ ಕುಂತವ್ರು ಯಾರು? ರಾಜಯೋಗಿಯೋ ಪ್ರಜಾಯೋಗಿಯೋ? ರಾಜಯೋಗಿ. ಜೋ ಸಮಜ್ತೆ ರಾಜಯೋಗಿ वो हाथ उठाओ. ಈಗ ನಾನು ರಾಜಯೋಗಿ ಅನ್ನೋರ್ ಕೈತಿ ಒಂದೇ ಪಟ್ಟಿಗೆ ಎತ್ತಬೇಕ. ನಾನು ರಾಜಯೋಗಿ. ऊपर भी बैठे ही गैलरी में बैठे हुए हाथ हिला रहे हैं. आज हाल में 18,000 भाई बहने बैठे हैं. ಈ ಮಹಾವಾಕ್ಯವನ್ನ ನುಡಿಸಬೇಕಾದ್ರೆ ಬಾಬನ ಮುಂದೆ ಕುಂತ ಸಂಖ್ಯೆ ಎಷ್ಟು? 18,000 ಜನ ಕುಂತಾರೆ. 18,000 ಜನ ಕುಂತಾರೆ. तो बाप दादा देख रहे हैं, हाथ उठाओ ऊपर वाले. तो अभी ये लास्ट टर्न में शुरू हो जाएगा. तो 3 मास बाप दादा देते हैं. ठीक है, देवे 3 मास होमवर्क देंगे. 3 मास होमवर्क देंगे, क्योंकि बीच बीच का होमवर्क भी लास्ट पेपर में जमा होगा. ಬಾಬಾ ನಡು ನಡು ಬಂದು ನಮ್ಗೆ ಏನು ಹೋಮ್ವರ್ಕ್ ಕೊಡ್ತಾರೋ ಅದು ಲಾಸ್ಟ್ ನಮ್ಮ ಪರೀಕ್ಷೆಗೆ ಏನಾಗ್ತದೆ? ಬಹಳ ಹೆಲ್ಪ್ ಆಗ್ತದೆ. तो 3 मास में हर एक अपना चार्ट ಚೆಕ್ करना. 3 ತಿಂಗಳು ಪುರುಷಾರ್ಥ ಮಾಡಬೇಕು. 3 ತಿಂಗಳ ಚಾರ್ಟ್. ಬಾಬಾ ಅಂತಾರೆ, ಮೈ ಮಾಸ್ಟರ್ सर्वशक्तिवान होकर किसी भी कर्मेंद्रियों को, किसी भी शक्ति को जब ऑर्डर करे, जो ऑर्डर करे वो प्रैक्टिकल में ऑर्डर माना या नहीं माना, ಇದನ್ನ ಚೆಕ್ ಮಾಡಬೇಕು. 3 ತಿಂಗಳು ಗಮನ ಕೊಡಿ. ನಾನು ಮಾಸ್ಟರ್ ಸರ್ವಶಕ್ತಿವಾನ್.
ಅಂದ ಕೂಡ್ಲೆ ಎಲ್ಲ ಕರ್ಮೇಂದ್ರಿಯಗಳು ಹೇಳಿದಂಗೆ ಕೇಳಬೇಕು, ಎಲ್ಲಾ ಶಕ್ತಿಗಳು ಹೇಳಿದಂಗೆ ಕೇಳಬೇಕು. ಯಾವ್ಯಾವ ಶಕ್ತಿ? ಸಹನ ಶಕ್ತಿ, ಪವರ್ಸ್ ಟು ಅಡ್ಜಸ್ಟ್, ಪವರ್ಸ್ ಟು ಫೇಸ್, ಪವರ್ಸ್ ಟು ಡಿಸ್ಕ್ರಿಮಿನೇಟ್, ಪವರ್ಸ್ ಟು ಜಡ್ಜ್, ಪವರ್ಸ್ ಟು ಕೋಪರೇಟ್, ಎಲ್ಲ ಶಕ್ತಿಗಳು ಹಾಜರಾಗಬೇಕು. ಕೆಲವೊಮ್ಮೆ 1 ಸೆಕೆಂಡಿಗೆ ಸಹಿಸ್ಬೇಕಾಗ್ತದೆ ಸಹನ ಶಕ್ತಿ. 1 ಸೆಕೆಂಡಿಗೆ ನಾವು ಹೊಂದ್ಕೊಂಡು ಹೋಗ್ಬೇಕಾಗ್ತದೆ, ಹೋಗ್ಬೇಕ. 1 ಸೆಕೆಂಡ್ ನಾವು ಧೈರ್ಯವಾಗಿರ್ಬೇಕಾಗ್ತದೆ, ಧೈರ್ಯ ಶಕ್ತಿ. 1 ಸೆಕೆಂಡ್ ನಿರ್ಣಯ ತಗೋಬೇಕಾಗ್ತದೆ, ನಿರ್ಣಯ ಶಕ್ತಿ. ಪರೀಕ್ಷಿಸುವ ಶಕ್ತಿ, ಹೊಂದಿಕೊಂಡು ಹೋಗುವ ಶಕ್ತಿ, ಆಮೇಲೆ ಅಳವಡಿಸಿಕೊಳ್ಳುವ ಶಕ್ತಿ, ಅದರ ಜೊತೆಗೆ ಸಂಕುಚಿತಗೊಳಿಸುವ ಶಕ್ತಿ, ಸಂಕ್ಷಿಪ್ತಗೊಳಿಸುವ ಶಕ್ತಿ. ಕೆಲವೊಮ್ಮೆ ಕಡ್ಡಿಯನ್ನ ಗುಡ್ಡ ಮಾಡೋದಲ್ಲ, 1 ಸೆಕೆಂಡ್ಗೆ ಭೀತಿ ಸ್ಟಾಪ್, ಬಿಟ್ಟು ಬಿಡ್ಬೇಕ. ಅದನ್ನೇ ತಲೆಯಲ್ಲಿ ಹೊತ್ಕೊಂಡು ನಡೆಯುವುದಲ್ಲ. ಯಾವ ಶಕ್ತಿ ಬೇಕಾ ಶಕ್ತಿ, ಶಾಂತಿಯ ಶಕ್ತಿ, ಧೈರ್ಯ ಶಕ್ತಿ, ಯಾವ ಶಕ್ತಿ ಬೇಕು 1 ಸೆಕೆಂಡಿಗೆ ಹಾಜರಾಗಬೇಕು. ಅದಕ್ಕೆ ಬಾಬಾ ತಿಳಿಸ್ತಿದ್ದಾರೆ, ಅವರೇ ಮಾಸ್ಟರ್ ಸರ್ವಶಕ್ತಿವಾನ್. ತಂದೆ ತಿಳಿಸ್ತಿದ್ದಾರೆ, ಆರ್ಡರ್ ಕರೆ ಪ್ರಾಕ್ಟಿಕಲ್ ಮೇ ಆರ್ಡರ್ ಮಾನ. ಕರ್ಮೇಂದ್ರಿಯಗಳು ನಾನು ಹೇಳ್ದಂಗೆ ಕೇಳ್ಬೇಕದು. ನಾನು ಮಾತಾಡಬಾರ್ದಂತ ಬಯಸ್ತೀನಿ, ಯಾರು ಮತ್ತು ಒಟ ಮಾತಾಡ್ತೀನಿ, ಯಾಕೆ ನಿಮ್ಮ ಬಾಯಿ ಹೇಳ್ದಂಗೆ ಕೇಳಂಗಿಲ್ವಾ? ಸಂಕಲ್ಪ ಮಾಡ್ರಿ ಸ್ಟ್ರಾಂಗ್ ಆಗಿ. ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡ್ಬೇಕು, ಎಲ್ಲಿ ಮಾತಾಡ್ಬೇಕು ಅಲ್ಲೇ ಮಾತಾಡ್ಬೇಕು, ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡ್ಬೇಕು. ಮಾತಾಡಬಾರ್ದು ಎಲ್ಲ ಹೇಳ್ಕೊಳ್ಳೋದು, ಕೊನೆಗೆ ಅದೇ ದೊಡ್ಡ ಸಮಸ್ಯೆ. ಮಾತು ಕಲಹಕ್ಕೆ ಕಾರಣ, ಮೌನ ಶಾಂತಿಗೆ ತೋರಣ. ಕೆಲವೊಮ್ಮೆ ಮೌನದಲ್ಲಿರ್ಬೇಕ, ಕೆಲವೊಮ್ಮೆ ಉತ್ತರ ಕೊಡಬಾರದು. ಇದು ಏನಿಲ್ಲ, ಎಲ್ಲವನ್ನು ಬಡ ಏನ್ ಮಾಡೋದು, ಮಾತಾಡ್ಬಿಡೋದು. ಅದೇನಾಗ್ತದೆ, ದೊಡ್ಡ ಕಲಹಕ್ಕೆ ಕಾರಣ ಆಗ್ತದೆ. ಹಾಗಾದ್ರೆ ಕಂಟ್ರೋಲ್ ಇಲ್ಲಲ್ಲ, ರಾಜ ಪವರ್ಫುಲ್ ಇಲ್ಲ. ಅದಕ್ಕೆ ಬಾಬಾ ಅಂತಿದ್ದಾರೆ, 3 ತಿಂಗಳಲ್ಲಿ ನನ್ನ ಆತ್ಮ ರಾಜ, ನಾನು ರಾಜಯೋಗಿ, ನಾನು ಮಾಸ್ಟರ್ ಸರ್ವಶಕ್ತಿವಾನ್, ನಾನು ಮಾಲೀಕ. ಹೇಳಿದಂಗೆ ಕರ್ಮೇಂದ್ರಿಯಗಳು ಕೇಳಬೇಕು, ಹೇಳಿದಂಗೆ ಶಕ್ತಿ ಹಾಜರಾಗಬೇಕು. तो कर सकते हो, पहली लाइन वाले कर सकते हो, पहली लाइन वाले कर सकते हो, यस. हाथ उठाओ, हाथ उठाओ. अच्छा, 3 मास कोई भी पुराना संस्कार वार नहीं करे. 3 ತಿಂಗಳು ಯಾವುದೇ ಹಳೆಯ ಸಂಸ್ಕಾರ ದಾಳಿ ಮಾಡತಕ್ಕದ್ದಲ್ಲ. ಅಲ್ಬೇಲೆ ನಹಿ ಬನ್ನ, ನಿರ್ಲಕ್ಷ್ಯ ಮಾಡಬೇಡ್ರಿ. ರಾಯಲ್ ಅಲ್ಬೆಲಾಪನ್ ನಹಿ ಲಾನಾ. ಮತ್ತೆ ರಾಯಲ್ ಅಲ್ಬೆಲಾಪನ್ನ ಏನಂದ್ರೆ ಹೋ ಜಾಯೇಗ, ಆಗ್ತದೆ ಬಾಬಾ. ಆ ಟೈಪ್ ಅದನ್ನ ಸರಳ ತಗೋಬೇಡಿ. बाप दादा से बहुत मीठी मीठी बातें करते ही कहते हैं, बाबा आप फिक्र नहीं करो, बाबा हो जाऊंगा. बाप दादा क्या करेगा? बाबा ने चिंते ಮಾಡಬೇಡ, ಎಲ್ಲ ಆಗ್ತದೆ बाबा, ಆಗ್ತದೆ बाबा. सुनकर मुस्कुरा देता है. लेकिन बाप दादा इन 3 मास में अगर ऐसी बात की तो मानेगा नहीं. ನೀವು 3 ತಿಂಗಳಲ್ಲಿ ನೀವು ಹೋ ಜಾಯೇಗಾ ಅಂದ್ರೆ ಆ ಮಾತನ್ನ ನಾನು ಒಪ್ಪಂಗಿಲ್ಲ. ಬಾಬಾ ಅಂತಾರೆ ಮಂಜೂರ್ ಹೇ, 3 ತಿಂಗಳಲ್ಲಿ ಕರೆಕ್ಟ್ ಆಗ್ಬಿಡ್ಬೇಕು. ವ್ಯರ್ಥ ಸಂಸ್ಕಾರ, ವ್ಯರ್ಥ ಸಂಕಲ್ಪಗಳು ಇದು ವಾರ್ ಮಾಡುವಂಗಿಲ್ಲ. ರಾಜ ಪವರ್ಫುಲ್ ಇದ್ದಾನಲ್ವಾ, ಮಾಸ್ಟರ್ ಸರ್ವಶಕ್ತಿವಾನ್, ಬೇಫಿಕರ್ ಬಾದಶಾ, ಆತ್ಮ ಮಾಲೀಕ. मंजूर है, हाथ उठाओ, दिल से हाथ उठाना. सभी के कारण, सभा के कारण हाथ नहीं उठाना. ಅಯ್ಯೋ ಎಲ್ಲರ ಮುಂದೆ ಹೇಳಿದಾರಲ್ಲ ಬಾಬಾ, ನನ್ ಕೈ ಎತ್ತಿಲ್ಲ ಅಂದ್ರೆ ಎಲ್ಲರಿಗೆ ಏನ್ ಅನಿಸ್ತದೋ ಏನೋ, ಅದಕ್ಕೆ ಸಭೆಯಲ್ಲಿ ಏನ್ ಮಾಡೋದು, ಕೈ ಎತ್ತೀನಿ ಅಲ್ಲ. ಕರ್ನಾ ಹಿ ಹೈ, ಚಾಹೆ ಕುಚ್ ಭಿ ಸಹನ್ ಕರ್ನಾ ಪಡೆ, ಮಾಡಲೇಬೇಕು. ಕರ್ಮೇಂದ್ರಿಯಗಳು ನಿಯಂತ್ರಣದಲ್ಲಿ ಇರಲೇಬೇಕು. ಸಂಕಲ್ಪ ವ್ಯರ್ಥ ಸಮಾಪ್ತಿ ಆಗ್ಲೇಬೇಕು. ಬಾಬಾ ಹೇಳ್ತಾರೆ, ಚಾಹೆ ಕುಚ್ ಭಿ ಸಹನ್ ಕರ್ನಾ ಪಡೆ. ಕೆಲವೊಮ್ಮೆ ಸಹನೆ ಮಾಡ್ಬೇಕಾಗ್ಬೋದು, ಕುಚ್ ಚೋಡ್ನಾ ಪಡೆ. ಕೆಲವೊಮ್ಮೆ ಕೆಲವನ್ನ ಬಿಡಬೇಕಾಗ್ಬೋದು. ಕೊಯ್ ಹರ್ಜಾ ನಹಿ.
ಕೆಲವೊಮ್ಮೆ ಚೇಂಜ್ ಆಗ್ಬೇಕಾಗ್ತದೆ. ನಾವು ಕೆಲವೊಮ್ಮೆ ಹೊಟ್ಟೆಗೆ ಹಾಕೋಬೇಕು. ಕಷ್ಟ ಆದ್ರೂ ಸಹಿತ ಸುಮ್ಮನೆ ಏನ್ ಮಾಡ್ಬೇಕಾಗ್ತದೆ, ಸಹನೆ ಮಾಡ್ಬೇಕಾಗ್ತದೆ. ಕೆಲವನ್ನ ಬಿಟ್ಟು ಬಿಡ್ಬೇಕಾಗ್ತದೆ. ಬಾಬಾ ಅಂತಾರೆ ಹರ್ಜ ನಹಿ ಕರ್ನಾ ಹಿ ಹೈ, ಪಕ್ಕಾ पक्का पक्का टीचर्स करना है। अच्छा, यह ताज वाले बच्चे क्या करेंगे? ये ताज वाले बच्चे क्या करेंगे? छोटे बच्चे ताज पहनकर सामने बैठे ही. ಭಾವನ ಮುಂದೆ ಸಣ್ಣ ಮಕ್ಕಳು ಕಿರೀಟ ಇಟ್ಕೊಂಡು ಕೂತ್ಕೊಂಡಿದಾರಂತೆ. ಈ ಕಿರೀಟ ಧರಿಸಿದ ಮಕ್ಕಳು ಕ್ಯಾ ಕರೆಂಗೆ? ताज तो अच्छा पहन लिया, करना पड़ेगा. अच्छा देखना बच्चे हाथ उठा रहे हैं, अगर नहीं करेंगे तो क्या करे वो भी बता दो. ಬಾಬಾ ಹೇಳ್ದಂಗ್ ನಡಿಬೇಕು. ನಡೆದಿಲ್ಲ ಅಂದ್ರೆ ಏನ್ ಮಾಡ್ತೀರಿ ಅದನ್ನು ಹೇಳಿ. ಫಿರ್ ಬಾಪ್ ದಾದಾ ಕಿ ಸೀಸನ್ में एक बार आने नहीं देंगे. ಬಾಪ್ ದಾದಾ ಸೀಸನ್ में एक बार आने नहीं देंगे. ಈಗ ಇವತ್ತು ಹೇಳಿದಂಗೆ ನಡ್ಕೊಂಡಿಲ್ಲ ಅಂದ್ರೆ ಒಂದು ಬಾರಿ ನಿಮ್ಗೆ ಸೀಸನ್ ಅಲ್ಲಿ ಬರ್ಲಿಕ್ಕೆ ಬಿಡಂಗಿಲ್ಲ. क्योंकि बाप दादा देख रहे हैं समय आपका इंतजार कर रहा है. आप समय का इंतजार करने वाले नहीं. ಸಮಯ ನಮ್ಮನ್ನ ಕಾಯ್ತಾ ಇದೆ. ನಾವು ಸಮಯವನ್ನ ಕಾಯುವುದಲ್ಲ. ಆಪ್ ಇಂತಜಾಮ್ ಕರ್ನೆ ವಾಲೆ. ನಾವು ಪೂರ್ಣ ತಯಾರಿ ನಡೆಸೋರು. ಬಾಬಾ ನಾನು ಎಲ್ಲಾ ರೂಪದಲ್ಲಿ ತಯಾರಿದ್ದೀನಿ ಅನ್ನೋರು ನಾವು. ಸಮಯವನ್ನ ಕಾಯೋರಲ್ಲ. आप समय आपका इंतजार कर रहा है. ಸಮಯ ನಮ್ಮನ್ನ ಕಾಯ್ಬೇಕು. ನಮ್ಮ ಸಂಪನ್ನ ಮೂರ್ತಿಗಳು ಯಾವಾಗ ಬರ್ತಾರಪ್ಪ ಅಂತ ನಾವು ಸಂಪನ್ನ ಆಗೋದರ ಕಡೆಗೆ ಗಮನ ಕೊಡ್ಬೇಕು. ಪ್ರಕೃತಿ ಬಿ ಸತೋ ಪ್ರಧಾನ್ ಪ್ರಕೃತಿ ಆಪಕ ಆಹ್ವಾನ ಕರ್ ರಹಿ ಹೈ. ಮುಂದಕ್ಕೆ ಸತ್ಯ ಯುಗದ ಆ ಸತೋ ಪ್ರಧಾನ ಪ್ರಕೃತಿಯು ನನ್ನನ್ನು ಏನ್ ಮಾಡ್ತಾ ಉಂಟು? ಆಹ್ವಾನ ಮಾಡ್ತಾ ಇದೆ. ಎಷ್ಟು ತಿಂಗಳಲ್ಲಿ ಈಗ ರೆಡಿ ಆಗ್ಬೇಕು ನಾವು? 3 मास में अपनी शक्तिशाली स्टेज में रहे हुए संस्कार को परिवर्तन करना. 3 ತಿಂಗಳಲ್ಲಿ ನಂದು ಯಾವುದು ಹಳೆಯ ಸಂಸ್ಕಾರ ಇದೆನೋ ಈಗ ಶಕ್ತಿಶಾಲಿ ಸ್ಟೇಜಿನಲ್ಲಿ ಅದನ್ನ ಏನ್ ಮಾಡ್ಬೇಕೀಗ? ಸಂಪೂರ್ಣ ಪರಿವರ್ತನೆ ಮಾಡ್ಕೋಬೇಕು. ಸಾಕ ಸಮಯ? अगर 3 मास अटेंशन रखा ना उसका आगे भी अभ्यास हो जाएगा. 3 ತಿಂಗಳು ಒಂದು ವೇಳೆ ನೀವು ಕರೆಕ್ಟ್ ಗಮನ ಹರಿಸಿದ್ರೆ ಈ ಅಭ್ಯಾಸ ಮುಂದಕ್ಕೆ ಏನಾಗ್ತದೆ? ಪರ್ಮನೆಂಟ್ ಆಗಿ ಉಳಿತದೆ ಅಲ್ವಾ? ಬಾರಿ 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 ಸಂಕಲ್ಪ ಮಾಡೋದು ಒಳ್ಳೆಯದನ್ನ, ಬಾರಿ ಬಾರಿ ಒಳ್ಳೆಯ ಕರ್ಮ ಮಾಡೋದು. 3 ತಿಂಗಳು ಮಾಡಿಬಿಟ್ರೆ ಮುಂದಕ್ಕೆ ಹಂಗೆ ಏನಾಗ್ತೀವಿ? ಒಳ್ಳೆಯ ಸಂಕಲ್ಪ ಒಳ್ಳೆಯ ಕರ್ಮದಲ್ಲೇ ಇರ್ತೀವಿ. ಹಳೆಯ ಸಂಸ್ಕಾರ ಹೋಗ್ಬಿಡ್ತದೆ. एक बारी परिवर्तन की विधि आ गई ना तो बहुत काम आएगा. ಒಮ್ಮೆ ನಾವು ಚೇಂಜ್ ಆದ್ರೆ ಸಾಕು, ಬಹಳ ಕೆಲಸಕ್ಕೆ ಬರ್ತದೆ. समय का आप इंतजार नहीं करो. कब विनाश होगा, कब विनाश होगा. सब रूहान में पूछते ही ಬಾಬಾ ವಿನಾಶ ಯಾವಾಗ ಆಗ್ತದೆ, ವಿನಾಶ ಯಾವಾಗ ಆಗ್ತದೆ ಅಂತ ಕೆಲವರು ಬಾಬನ್ ಜೊತೆಗೆ ಮಾತನಾಡುವಾಗ ಕೇಳ್ತಾರಂತೆ. ಬಾಹರ್ ಮೇ ನಹೀ ಬೋಲ್ತೆ, ಎದುರಿನಲ್ಲಿ ಏನ್ ಕೇಳಂಗಿಲ್ಲ, ಒಳಗೊಳಗಿನೇ ಬಾಬನ್ ಜೊತೆಗೆ ಮಾತಾಡುವಾಗ ಕೇಳ್ತಾರೆ. अंदर बात करते पता नहीं कब विनाश होगा. 2 साल में होगा, 10 साल में होगा, कितना साल में होगा. आप क्यों समय का इंतजार करो? समय आपका इंतजार कर रहा है. ನೀವ್ ಯಾಕೆ ವಿನಾಶವನ್ನ ನಿರೀಕ್ಷೆ ಮಾಡ್ತೀರಿ? ಅದರ ಕೆಲಸ ಯಾವ ಬೇಕಾದ್ರೆ ಮಾಡ್ಕೊಳ್ಳಿ. ಅದು ನಾನು ತಯಾರಾಗೋದು ಇಂಪಾರ್ಟೆಂಟ್ ಹೌದಲ್ಲೋ? ಯಾಕೆಂದ್ರೆ ಸತೋಪ್ರಧಾನ ಪ್ರಕೃತಿ ನನ್ನನ್ನ ಸ್ವಾಗತ ಮಾಡ್ತಾ ಇದೆ. ನನ್ನ ಆತ್ಮ ಸತೋಪ್ರಧಾನ ಆಗಿಲ್ಲ ಅಂದ್ರೆ ಸತೋಪ್ರಧಾನ ಪ್ರಕೃತಿ ಯಾವಾಗ? ಅದಕ್ಕೋಸ್ಕರ बाप से पूछते ही तारीख बता दो बाबा, थोड़ा सा वर्ष बता दो. 10 वर्ष लगेंगे, 20 वर्ष लगेंगे, कितना वर्ष लगेंगे बाबा ಅಂತ ಬಾಬನ ಹತ್ರ ಪ್ರಶ್ನೆ ಕೇಳ್ತಾರಂತೆ ಮಕ್ಕಳು. बाप दादा बच्चों से प्रश्न पूछते ही. ಸರಿ, ನೀವು ಕೇಳ್ತಿರಲ್ಲ, ಈಗ ನಾನ್ ನಿಮ್ಮ ಹತ್ರ ಪ್ರಶ್ನೆ ಕೇಳ್ತೀನಿ. ಯಾವ ಪ್ರಶ್ನೆ? आप सब बाप समान बन गए हो. ಈಗ ತಾವೆಲ್ಲರೂ ಸಹಿತ ಬಾಪ್ ಸಮಾನ ಆಗಿದ್ದೀರಾ? ಪರ್ದಾ ಕೋಲೆ, ಪರ್ದಾ ಕೋಲೆ. ನಿಮ್ಗೆ ಗೊತ್ತಿದೆ, ಯಾವುದೇ ದೇವಾಲಯದಲ್ಲಿ ಅಭಿಷೇಕ ಮಾಡುವಾಗ, ಪೂಜೆ ಎಲ್ಲ ಶೃಂಗಾರ ಮಾಡುವಾಗ ಏನ್ ಮಾಡಿರ್ತಾರೆ? ಪರ್ದೆ ಹಾಕಿರ್ತಾರೆ.
ಆಮೇಲೆ ಫುಲ್ ಶೃಂಗಾರ ಆಯ್ತಂತನ್ನುವಾಗ ಪರ್ದೆಯನ್ನ ತೆಗಿತಾರೆ. ಈಗ ಬಾಬಾ ಹೇಳ್ತಿದ್ದಾರೆ, ಪರ್ದೆ ಓಪನ್ ಮಾಡೋಣವಾ, ಎಲ್ಲ ಬಾಪ್ ಸಮಾನ್ ಸಂಪನ್ನ ಆಗಿವಾ, ಎಲ್ಲ ಓಕೆನಾ? ಅರ್ಧಂಬರ್ಧ ಶೃಂಗಾರ ಮಾಡ್ಕೋತಿದ್ದೀರಿ, ಪರ್ದೆ ಓಪನ್ ಮಾಡಿದ್ರೆ ಏನಾಗ್ತದೆ? ಏನ್ ಕೇಳ್ತಾರೆ ಬಾಬಾ? पर्दा खोले, पर्दा खोलेंगे तो कोई कंघी कर रहा है, कोई फेस को क्रीम लगा रहा है. ಪರ್ದೆ ಓಪನ್ ಮಾಡ್ಬಿಟ್ರೆ ಇನ್ನು ಕೆಲವರು ಡ್ರೆಸ್ ಕಂಪ್ಲೀಟ್ ಮಾಡ್ಕೊಂಡಿಲ್ಲ, ಬಾಚ್ಕೊಂಡಿಲ್ಲ, ಸರಿಯಾಗಿ ಇನ್ನೂ ಬಾಚ್ಕೊಂಡಿಲ್ಲ, ಮುಖಕ್ಕೆ ಇನ್ನೂ ಸಹಿತ ಕ್ರೀಮ್ ಹಚ್ಕೊಂಡಿಲ್ಲ. अगर एवरेडी हो, संस्कार समाप्त हो गए तो बाप दादा को पर्दा खोलने में क्या देरी लगेगी? ನೀವು ಎವರೆಡಿ ಆಗ್ಬೇಕು. ಬಾಬಾ ಹಳೆ ಸಂಸ್ಕಾರ ಎಲ್ಲ ಏನಾಯ್ತು, ಸಮಾಪ್ತಿ ಆಯ್ತು ಅಂತ ಅಂದಾಗ, ತಂದೆ ಸಮಾನ ಆದೆ ನಾನು ಅಂದಾಗ, ಹಳೆ ಸಂಸ್ಕಾರ ಸಮಾಪ್ತಿ ಆಯ್ತು ನಂದು ಅಂದಾಗ, ಬಾಬರವರಿಗೆ ಪರದೆ ಸರಿಸಲಿಕ್ಕೆ ಎಷ್ಟೊತ್ತು ಬೇಕು? ಎವರ್ ರೆಡಿ ತೋ ಹೋ ಜಾವೋನ? ಬಾಬಾ ಕೇಳ್ತಿದ್ದಾರೆ, ಏನಾಗ್ರಿ? ಎವರ್ ರೆಡಿ ಆಗ್ರಿ, ಎವರ್ ರೆಡಿ ಆಗ್ರಿ. हो जाएंगे कह के बाप को बहुत समय कुछ किया है. ಬಾಬಾ ಆಗ್ತೀನಿ ಬಾಬಾ, ನೀ ಹೇಳಿದಂತೆ ನಡೆದು ತೋರಿಸ್ತೀನಿ ಬಾಬಾ ಅಂತ ಹೇಳ್ತಾ 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 ನೀವು ಬಾಬನಿಗೆ ಬೇಕಾದಷ್ಟು ಖುಷಿ ಪಡಿಸಿದಿರಿ. ಈಗ ಮಾತ್ರ ಏನಾಗ್ಬೇಕು? ಎವರ್ ರೆಡಿ. ನಾನು ರೆಡಿ ಆದೆ, ನಾನು ಬಾಪ್ ಸಮಾನ ಆದೆ, ಹಳೆ ಸಂಸ್ಕಾರ ಸಂಪೂರ್ಣ ಸಮಾಪ್ತಿ ಆಯ್ತು ಬಾಬಾ, ನಾನು ಎವರ್ ರೆಡಿ ಅಲ್ವಾ? ಈಗ ಏನ್ ಮಾಡಬಹುದು? ಈಗ ಪರದೆ ತೆರೆದು ಬಿಡಿ ಬಾಬಾ ಅನ್ನುವಷ್ಟ ಮಟ್ಟಿಗೆ ರೆಡಿ ಆಗ್ಬೇಕ. ಅಭಿ ಐಸಾ ನಹಿ ಕರ್ನಾ, ಹೋನಾ ಹಿ ಹೈ, करना ही है, बाप समान बनना ही है. इसमें तो सभी हाथ उठा देते, उठाने की जरूरत नहीं, ಅದರ ಕೈ ಎತ್ತುವಂತ ಅವಶ್ಯಕತೆ ಇಲ್ಲ. ब्रह्मा बाप को देखो, साकार में तो ब्रह्मा बाप को फॉलो करना है. ಯಾರನ್ನ ನೋಡಿ? ಈಗ ಬ್ರಹ್ಮ ಬಾಬನನ್ನ ನೋಡಿ. ಸಾಕಾರದಲ್ಲಿ ಇವರು ನಡೆದು ತೋರಿಸಿದ್ದಾರೆ, ಅವ್ರನ್ನ ನೋಡಿ ಆ ರೀತಿ ನಡೀರಿ. ब्रह्मा बाप ने त्याग, तपस्या और सेवा लास्ट घड़ी तक साकार रूप में प्रैक्टिकल दिखाया. ತ್ಯಾಗ, ತಪಸ್ಸು ಮತ್ತು ಸೇವೆಯನ್ನು ಬ್ರಹ್ಮ ಬಾಬಾ ಕೊನೆಯ ಗಳಿಗೆಯವರೆಗೂ ಸಹ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿದ್ರು. ಈಗ ನಾವು ಸಹಿತ ಬಾಬನ ಮುಂದೆ ಬ್ರಹ್ಮ ಬಾಬರವ್ರನ್ನ ಅನುಸರಿಸ್ಬೇಕು. ಅಪ್ಪನೇ ಡ್ಯೂಟಿ ಶಿವ ಬಾಪ ದ್ವಾರ. ಮೊದಲನೇದ್ದು ಸೇವಾ. ಕೊನೆಯ ಉಸಿರ ತನಕನು ಬ್ರಹ್ಮ ಬಾಬಾ ಏನ್ ಸೇವೆ ಮಾಡಿದ್ರು? ಏನ್ ಸೇವೆ ಮಾಡಿದ್ರು? ಕೊನೆಯ ಉಸಿರ ತನಕನು ಏನ್ ಸೇವೆ ಮಾಡಿದ್ರು? ಕೊನೆಯ ಉಸಿರ ತನಕನು ತ್ಯಾಗ ಏನ್ ಮಾಡಿದ್ರು? ತಪಸ್ಸೇನ್ ಮಾಡಿದ್ರು? ಸೇವೆ ನೋಡಿ. अपनी ड्यूटी शिव बाप द्वारा महावाक्य उच्चारण की ड्यूटी लास्ट दिन तक निभाई. ಕೊನೆಯ ಉಸಿರ ತನಕನೂ ಸಹಿತ ಬಾಬರವರ ಮಹಾವಾಕ್ಯ ಉಚ್ಚಾರಣೆ ಮಾಡುವ ಡ್ಯೂಟಿ ಕೊನೆಯ ದಿನ ತನಕ ನಡೀತು. ಅಂದ್ರೆ ಈ ಶರೀರ ಕೊನೆಯ ದಿನನೂ ಸೇವೆ ಮಾಡ್ತು, ಕೊನೆಯ ದಿನನೂ ಸೇವೆ ಮಾಡ್ತು. ಹೇಳಿ, ಲಾಸ್ಟ್ ವಾಕ್ಯ ಯಾವುದು? ಮುರಳಿ ಯಾದ ಹೇ? ಕೊನೆಯ ದಿನ 1969 ಜನವರಿ 18 ಕೊನೆಯ ಮುರಳಿಯ ಕೊನೆಯ ಮಹಾವಾಕ್ಯ ಯಾದ ಹೇ? तीन शब्द का वरदान याद है? निराकारी, निर्विकारी, निरहंकारी बनो. जिसको याद है वो हाथ उठाओ. ನೆನಪಿದೆ ಅಲ್ವಾ? ನಾನು ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿಯಾಗಿರಿ. ಕೊನೆಯ ಉಸಿರ ತನಕನು ಬಾಬಾ ದೇಹ ಬಿಟ್ಟದ್ದು ರಾತ್ರಿ 8:45. ಆ ದಿನನೂ ಕ್ಲಾಸ್ ಮಾಡಿದರೆ, ಆ ದಿನನೂ ಛೋಟಾ ಹಾಲ್ ನೆನಪಾಯ್ತಾ? ಅಲ್ಲಿ
ಮಕ್ಕಳ ಮುಂದೆ ಮಹಾವಾಕ್ಯ ಉಚ್ಚಾರಣೆ ಮಾಡಿದ್ದಾರೆ. ಆ ಶರೀರ ಕೊನೆಯ ಉಸಿರು ತನಕನೂ ಸೇವೆ ಮಾಡ್ತಲ್ವಾ. ಅಚ್ಚಾ ಸಭಿ ಕೋ ಯಾದ್ ಹೈ, ಮುಬಾರಕ್ ಹೋ, ಮುಬಾರಕ್ ಹೋ. ಆಮೇಲೆ ತ್ಯಾಗ, ತ್ಯಾಗ ಏನ್ ಮಾಡಿದ್ರು ಕೊನೆಯ ತನಕನು. त्याग भी लास्ट दिन तक किया, अपना पुराना कमरा नहीं छोड़ा. बच्चों ने कितना प्यार से ब्रह्मा बाप को कहा, लेकिन बच्चों के लिए बनाया, स्वयं नहीं यूज किया. ಎಲ್ಲರೂ ಪಾಂಡವ ಭವನದಲ್ಲಿ ಇರ್ಬೇಕೀಗ. ಈ ಮಹಾವಾಕ್ಯವನ್ನ ಕೇಳುವಾಗ ಪಾಂಡವ ಭವನದೆಲ್ಲ ದೃಶ್ಯ ಕಣ್ಣ ಮುಂದೆ ಬರಬೇಕು. ಬಾಬಾ ಕೊನೆಯ ಉಸಿರ ತನಕನು ಎಲ್ಲಿದ್ರು? ಬಾಬನ ಕೋಣೆ ಇದೆಯಲ್ಲ, ಬಾಬನ ಕೋಣೆ, ಅದೇ ಕೋಣೆಯಲ್ಲಿದ್ರು. ಪುರಾಣ ಕಮ್ರ. ಬ್ರಹ್ಮ ಬಾಬಾ ಇದ್ದಾಗ ಈ ಶಾಂತಿ ಸ್ತಂಭದ ಸುತ್ತ ಟ್ರೈನಿಂಗ್ ಸೆಕ್ಷನ್ ಇದೆಲ್ಲ, ಸುತ್ತ ಬಿಲ್ಡಿಂಗ್ ಇದೆ ನೋಡಿ, ಅವೆಲ್ಲವೂ ಆಗಿತ್ತು. ಎಷ್ಟು ಚಲೋ ಚಲೋ ರೂಮ್ಸ್ ಎಲ್ಲನೂ ಕಟ್ಟಿ ಆಗಿತ್ತು. ಮಕ್ಕಳು ಅಂತಿದ್ರು, ಬಾಬಾ ಆ ಕಮರದಲ್ಲಿ ಯಾಕಿರ್ತೀರಿ? ಅದು ತಗಡಿನ ಶೆಡ್ ಟೈಪ್ ಇತ್ತು. ಅಲ್ಲಿ ಬೇಡ ಬಾಬಾ, ಬಿಲ್ಡಿಂಗ್ ಹೊಸತಾಗಿದೆ, ನೀವು ಹೊಸ ಬಿಲ್ಡಿಂಗಿಗೆ ಬಂದಿರಿ ಬಾಬಾ ಅಂದ್ರೆ ಬಾಬಾ ಬಂದಿಲ್ಲ. ಕೊನೆಗೆ ದೇಹ ಬಿಟ್ಟದ್ದು ಎಲ್ಲಿ? ಬಾಬನ ಕಮರದಲ್ಲಿ. ಇವತ್ತಿಗೂ ಕಾಟ್ ಇದೆ ಅಲ್ಲಿ, ಆ ಕಾಟಲ್ಲಿ ಕುಂತಿದ್ದಾರೆ. ಒಂದ ಕೈ ಹಿಂಗಿಟ್ಕೊಂಡಿದ್ದಾರೆ. ಎದುರಿಗೆ ಪ್ರಕಾಶ್ ಮಣಿ ದಾದಿ ಎಲ್ಲ ಬಂದಾರೆ. ಬಾಬಾ ಏನ್ ಮಾಡಿದ್ರು? ಆ ಕೋಣೆಯಲ್ಲಿ, ಆ ಶೆಡ್ ಅಲ್ಲಿ ಕೂತ್ಕೊಂಡು ಕೈಯನ್ನ ಪ್ರಕಾಶ್ ಮಣಿ ದಾದಿಯ ಕೈಯಲ್ಲಿಟ್ಟು ದೃಷ್ಟಿ ಕೊಡ್ತಾ ಕೊಡ್ತಾ ಅಲ್ಲೇ ಏನಾದ್ರು ದೇಹ ತ್ಯಾಗ ಮಾಡಿದ್ರು. ಆ ಕೋಣೆಯನ್ನು ಬಿಟ್ಟಿಲ್ಲ, ಆ ಶೆಡ್ ತ್ಯಾಗ ನೋಡಿ. ಬಚ್ಚೋನೆ ಕಿತನ ಪ್ಯಾರ್ ಸೆ ಬ್ರಹ್ಮ ಬಾಪಕೋ ಕಹಾ, ಇಲ್ಲಿ ಹೊಸ ಬಿಲ್ಡಿಂಗ್ ಆಗಿದೆ, ಇಲ್ಲಿ ಇರಿ ಬಾಬಾ. ನಹಿ, ಯೂಸ್ ನಹಿ ಕಿಯಾ. ಸದಾ 2:30 ಬಜೆ ಉಠಕರ್ ಸ್ವಯಂ ಪ್ರತಿನಿಷ್ಠ ತಪಸ್ಸು. ತಪಸ್ಸು ಹೆಂಗಿತ್ತು ಕೊನೆಯ ತನಕ? ತ್ಯಾಗ ಹೆಂಗಿತ್ತು ಗೊತ್ತಾಯ್ತು. ಆಮೇಲೆ ಸೇವೆ ಏನ್ ಮಾಡಿದ್ರು ಅದು ಗೊತ್ತಾಯ್ತು. ತಪಸ್ಸು 2:30 ಬಜೆ ಉಠಕರ್ ಸ್ವಯಂ ಪ್ರತಿ ತಪಸ್ಸು ಕಿ. 2:30 ಬಜೆ ಅಂದ್ರೆ ಎಷ್ಟು? 2:30 ಗಂಟೆಗೆ ಎದ್ದು ತಪಸ್ಸು ಮಾಡಿದ್ರು. 2:30 ಗಂಟೆಗೆ 3 ಗಂಟೆಗೆ ಎದ್ದು ತಪಸ್ಸು ಮಾಡಿದ್ರು. ಸಂಸ್ಕಾರ ಭಸ್ಮ ಕಿಯೇ, ಎಲ್ಲ ಹಳೆಯ ಸಂಸ್ಕಾರವನ್ನ ಭಸ್ಮ ಮಾಡ್ಕೊಂಡ್ರು. ಮೊದ್ಲೇ ಹೇಳಿದ್ರು ಬಾಬಾ, ಹಳೆಯ ಸಂಸ್ಕಾರ ಭಸ್ಮ ಆಗ್ಲಿಕ್ಕೆ ಯಾವುದು? ಯೋಗಾಗ್ನಿ. ಬಾಬಾ ಅದನ್ನ 2:30 ಗಂಟೆ 3 ಗಂಟೆಗೆ ಎದ್ದು ತಪಸ್ಸು ಮಾಡಿ ಸಂಸ್ಕಾರ ಭಸ್ಮ ಕಿಯೇ. ತಬ್ ಕರ್ಮಾತೀತ ಅವ್ಯಕ್ತ ಬನೆ, ಫರಿಷ್ಠಾ ಬನೆ. ಅದಕ್ಕೆ ಬ್ರಹ್ಮ ಬಾಬಾ ಕರ್ಮಾತೀತ ಆದ್ರು, ಫರಿಷ್ಠ ಆದ್ರು. ಜೋ ಸೋಚ ಓ ಕರ್ಕೆ ದಿಕ್ಕಾಯ. ಏನು ಯೋಚಿಸಿದ್ರು ಅದನ್ನ ಮಾಡಿ ತೋರಿಸಿದ್ರು. ಕೇಹನಾ, ಸೋಚನಾ, ಕರ್ನ ತೀನೋ ಸಮಾನ್. ಬ್ರಹ್ಮ ಬಾಬಂದು ಬಾಯಲ್ಲಿ ಹೇಳೋದು, ಯೋಚನೆ ಮಾಡೋದು, ಮತ್ತೆ ಮಾಡೋದು 3 ಸಮಾನ. ಈಗ ನಾವೇನ್ ಮಾಡ್ಬೇಕು? ಫಾಲೋ ಫಾದರ್. लास्ट तक अपने कर्तव्य में पूर्ण रहे. लास्ट तक अपने कर्तव्य में पूर्ण रहे. ಸೇವಾ ಇತ್ತಲ್ಲ, ಅಲ್ಲಿ ಇನ್ನೊಂದು ಪಾಯಿಂಟ್ ಬರೀರಿ. ಒಂದು ಸೇವಾ ಏನು? ಕೊನೆಯ ತನಕನ ಸಹಿತ ಮುರಳಿಯನ್ನ ನುಡಿಸಿದ್ರು. ಶರೀರ ಮುರಳಿ ನುಡಿಸ್ಲಿಕ್ಕೆ ಯೂಸ್ ಆಯ್ತಲ್ವಾ? ಈಗ ಇನ್ನೊಂದು ಸೇವಾ, ಕೊನೆಯ ತನಕನು ಕರ್ತವ್ಯ ಮೇ ಪೂರ್ಣ ರಹೆ. ಪತ್ರ ಬಿ ಲಿಖೆ, ಕಿತನೆ ಪತ್ರ ಲಿಖೆ, ಸೇವಾ ಬಿ ನಹಿ ಚೋಡಿ. ಕೊನೆಯ ದಿನ ತನಕನು ಸಹಿತ ಪತ್ರ ಬರೆದ್ರು. ಬಾಬನ ಕುಟೀರವನ್ನ ನೋಡಿ ಪತ್ರ ಬರೆಯುವಂತ ಸ್ಟೈಲ್. ದೇಹ ಬಿಡುವ ದಿವಸನೂ ಏನ್ ಮಾಡಿದ್ದಾರೆ ಬಾಬಾ? ಪತ್ರ ಬರೆದಾರೆ. ಯಾಕೆಂದ್ರೆ ಬೇರೆ 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 ಕಡೆ ಮಕ್ಕಳು ಸೇವೆಗೆಲ್ಲ ಹೋಗಿದ್ದಾರೆ. ಅವರ ಪ್ರಶ್ನೆಗೆ ಏನು ಉತ್ತರ ಪತ್ರ. ಈಗ ಯಾರು ಪತ್ರ ಬರಿತೀವಿ ನಾವು? ಈಗ ಏನ್ ಮಾಡ್ಬಿಡ್ತೀವಿ? ಏನಾರು ಬಂದ ಕೂಡ ಹಲೋ ಅಂತ ಹೇಳ್ಕೊಂಡು ಫೋನು. ಆ ಸಮಯದಲ್ಲಿ ಫೋನ್ ಇಲ್ಲ, ಪತ್ರ. ಅವಾಗ ಪತ್ರ ವ್ಯವಹಾರ. ಬಾಬಾ ಎಲ್ಲಾ ಮಕ್ಕಳಿಗೆ ಏನ್ ಮಾಡ್ಬೇಕು? ಪತ್ರದ ಮೂಲಕ ಉತ್ತರ ಕೊಡ್ಬೇಕ. ಕೊನೆಯ ತನಕನು ಮುಖದಿಂದ ಕೊನೆಯ ತನಕನು ನಾಲೆಜ್ ಕೊಟ್ಟಂಗಾಯ್ತು, ಕೈ ಕೊನೆಯ ತನಕನು ಪತ್ರ ಬರೆದಂಗಾಯ್ತು. ಸೇವಾ ನೋಡಿ,
फॉलो फादर। अखंड महादानी, महादानी नहीं, अखंड महादानी का प्रैक्टिकल रूप दिखाया अंत तक ಕೊನೆಯ ತನಕನೂ ಸಹಿತ, लास्ट तक बिना आधार के तपस्वी रूप में बैठा। ಕೊನೆಯ ತನಕನ ಸಹಿತ ಏನು ಆಧಾರ ಇಲ್ಲದೆ ತಪಸ್ವಿ ರೂಪದಲ್ಲಿ ಕೂತ್ಕೊಂಡ್ರು, ಏನು ಆಧಾರ ಇಲ್ಲದೆ ತಪಸ್ವಿ ರೂಪದಲ್ಲಿ ಕೂತ್ಕೊಂಡ್ರು। अभी बच्चे तो आधार लेते हैं बैठने का, ಅಲ್ವಾ? ನಾವೆಲ್ಲ ಕೂತ್ಕೊಳ್ಳಿಕ್ಕೆ ಏನ್ ಬೇಕೀಗ? ಆಧಾರ ಬೇಕು। ನಡಿಬೇಕಾದ್ರೆ ಕೆಲವೊಮ್ಮೆ ಮಕ್ಕಳಿಗೆ ಏನ್ ಬೇಕು? आधार ಬೇಕು। ब्रह्मा बाप ने आदि से अंत तक तपस्वी रूप देखा। ಆದಿಯಿಂದ ಅಂತ್ಯದವರೆಗೂ ಬ್ರಹ್ಮ ಬಾಬಂದು ತಪಸ್ವಿ ರೂಪವನ್ನ ನಾವು ನೋಡಿದೀವಲ್ಲ। ಇಲ್ಲಿ ತಪಸ್ಸಿಗೆ ಈ ಪಾಯಿಂಟ್ ಅನ್ನ ಸೇರಿಸ್ಬೇಕ। ಬೆಳಿಗ್ಗೆ 2:30 3 ಎದ್ದು ತಪಸ್ಸು ಮಾಡಿದ್ರು, ಸಂಸ್ಕಾರ ಭಸ್ಮ ಮಾಡ್ಕೊಂಡ್ರು, ಕರ್ಮಾತೀತ ಅವಸ್ಥೆ ಫರಿಷ್ಠ ಸ್ವರೂಪವನ್ನ ಪಡ್ಕೊಂಡ್ರು। ಇನ್ನೊಂದು ಪಾಯಿಂಟ್, ಕೊನೆಯ ತನಕನೂ ಸಹಿತ ಯಾವುದೇ ಆಧಾರವನ್ನ ತಗೊಂಡಿಲ್ಲ। ಆದಿಸಿ अंत तक तपस्वी रूप आधार नहीं लिया। आंखों में चश्मा नहीं डाला, ಯಾವ ಆಧಾರನೂ ಇಲ್ಲ। ಶರೀರಕ್ಕೆ ಆಧಾರ ಬೇಡ, ಕಣ್ಣಿಗೆ ಏನಿಲ್ಲ, ಚಶ್ಮಾ ಹಾಕೊಂಡಿಲ್ಲ। 93ನೇ ಏಜ್ ಬ್ರಹ್ಮ ಬಾಬಂದು, ಕೊನೆಯ ತನಕನು ಚಶ್ಮಾ ತಗೊಂಡಿಲ್ಲ। ಇದೊಂದು ಆಧಾರ ಹೌದೋ ಅಲ್ಲೋ? यह सूक्ष्म शक्ति है, निराधार सूक्ष्म शक्ति। ब्रह्मा बाबा ಕೊನೆಯ ತನಕನು ಸಹಿತ ನಿರಾಧಾರ್। ಶರೀರ ಪುರಾಣ है, ಎಷ್ಟು ವರ್ಷ? 93 ವರ್ಷದ ಶರೀರ ಪುರಾಣ ಅಲ್ವಾ? ಈಗ ಕೆಲವರು ವಯಸ್ಸಾದ ಕೂಡಲೇ ಎಲ್ಲ ಆಧಾರ, ಈಚಿಂದ ಚಶ್ಮನು ಆಧಾರ, ಆಚಿಂದ ಕೋಲು ಹಿಡ್ಕೊಳ್ಳೋದು ಆಧಾರ, ಆಗಿಲ್ಲ ಅಂದ ಕೂಡಲೇ ಕುರ್ಚಿಯಲ್ಲಿ ಏನ್ ಮಾಡ್ತಾರೆ ಕೆಲವ್ರನ್ನ, ಆಚೆ ಈಚೆ ಹೋಗ್ಲಿಕ್ಕೆ ಎಲ್ಲದಕ್ಕೂ ಆಧಾರ। ಈ ಕುರ್ಚಿ ಬಿಟ್ಟು ನೀವು ಕೆಳಗಡೆ ಕೂತ್ಕೊಳ್ಳಿ ಅಂದ್ರೆ ನಿಮ್ಗೆ ಇವತ್ತು ಕಷ್ಟ ಆಗ್ತಾ ಉಂಟು। ಕುರ್ಚಿಯಲ್ಲಿ ಕುಂತೀವಿ ಅಂದ್ರು ಏನರ್ಥ? ಅದು ಆಧಾರ। ब्रह्मा बाबा पुराना है शरीर, दिन प्रतिदिन प्रकृति हवा पानी दूषित हो रहा है, इसलिए बाप दादा आपको कहते नहीं है क्यों आधार लेते हो, क्यों चश्मा पहनते हो। बाबा इसे नहीं कहते पहनो, भला पहनो, लेकिन शक्तिशाली स्थिति जरूर बनाओ। ये हंगारे ब्रह्मा बाबा चश्मा ಹಾಕೊಳ್ತಿರ್ಲಿಲ್ಲ, ಇವತ್ತಿನ ನನ್ಗೇನ್ ಬೇಡ? ಬ್ರಹ್ಮ ಬಾಬನಿಗೆ ನಂಗೆ ಚಶ್ಮಾ ಬೇಡ ಅನ್ಲಿಕ್ಕೆ ಆಗ್ತದ? ಯಾಕೆಂದ್ರೆ ಪ್ರಕೃತಿ ದಿನೇ ದಿನೇ ಏನಾಗ್ತಾ ಉಂಟು? ದಿನೇ ದಿನೇ ದೂಷಿತ ಆಗ್ತಾ ಇದೆ, ಪಾನಿ ಕಲುಷಿತ ಆಗ್ತಾ ಇದೆ, ಎಲ್ಲ ಪೊಲ್ಯೂಷನ್ ಇದೆ। ಇರ್ಲಿ ಪರವಾಗಿಲ್ಲ, ಬ್ರಹ್ಮ ಬಾಬಾ ಆಧಾರ ತಗೊಂಡಿಲ್ಲ ಅಂದ್ರೆ ನಾನು ಆಧಾರ ತಗೊಳಂಗಿಲ್ಲ ಅಂತ ಹೇಳಿ ಕ್ಯೋ ಆಧಾರ ಲೇತೆ ಹೋ, ಕ್ಯೋ ಚಶ್ಮಾ ಪೇನ್ತೆ ಹೋ, ಬಲೆ ಪೆಹನೋ, ಏನ್ ಮಾಡ್ರಿ ನೀವು? ಚಶ್ಮಾ ಬಲೆ ಪೆಹನೋ, ಲೇಕಿನ್ ಶಕ್ತಿಶಾಲಿ ಸ್ಥಿತಿ ಜರೂರ್ ಬನಾವೋ। ಆಂತರಿಕವಾಗಿ ನಿಮ್ಮ ಸ್ಥಿತಿಯನ್ನ ಶಕ್ತಿಶಾಲಿ ಅವಶ್ಯಕವಾಗಿ ಮಾಡಿ। ಸಾರಿ ವಿಶ್ವ ಕಾ ಕಾರ್ಯ ಸಮಾಪ್ತಿ ಕಿಯಾ ಹೈ, ಸಾರಿ ವಿಶ್ವ ಕಾ ಕಾರ್ಯ, ಇಡೀ ವಿಶ್ವದ ಕೆಲಸ ಸಮಾಪ್ತಿ ಮಾಡಿದ್ದೀರಾ? ಬಾಪ್ ದಾದಾ ಆಪ್ಸೆ ಪ್ರಶ್ನೆ ಪೂछता है, आप सभी संतुष्ट हो? ನಿಮ್ದು ಎಲ್ಲ ಕೆಲಸ ಮುಗೀತಾ? ಇಡೀ ವಿಶ್ವಕ್ಕೆ ನಾವ್ ಏನ್ ಕೆಲಸ ಮಾಡ್ಬೇಕು ಎಲ್ಲ ಕೆಲಸ ಮಾಡಿದ್ದೀರಾ? ಸಂತುಷ್ಟ ಇದ್ದೀರಾ? ವಿಶ್ವ ಕಲ್ಯಾಣ का कार्य पूरा हो गया? विश्व कल्याण ಕೆಲಸ मुगीता? जो समझते हैं विश्व कल्याण का कार्य समाप्त हो गया वो हाथ उठाओ। विश्व कल्याणದ ಕಾರ್ಯ ಕಂಪ್ಲೀಟ್ ಮಾಡಿ ಮುಗಿಸಿದೆ ನಾನು ಅನ್ನೋರ್ ಕೈ ಎತ್ತಿ। एक भी नहीं तो कैसे कहते हो विनाश होगा? ವಿಶ್ವ ಕಲ್ಯಾಣದ ಕೆಲಸ ಪೂರ್ಣ ಆಗಿಲ್ಲ, ಮತ್ತೆ ಹೆಂಗೆ ಹೇಳ್ತೀರಿ ವಿನಾಶ ಆಗ್ತದಂತ? ಕಾಮ್ ತೋ ಪೂರಾ ಕಿಯಾ ನಹಿ, ಕೆಲಸ ಅಂತೂ ಪೂರ್ಣ ಆಗಿಲ್ಲ, ವಿಶ್ವ ಕಲ್ಯಾಣದ ಕೆಲಸ ಪೂರ್ಣ ಆಗಿಲ್ಲ। ಆದ್ರಿಂದ ಬಾಬಂದು ಸ್ಪೆಷಲ್ ಪಾಯಿಂಟ್ ಏನಿವತ್ತು? ಬ್ರಹ್ಮ ಬಾಬನ ಹಾಗೇನೆ ನಾವು ಸಹಿತ ಅಂತಕ್ಕ ಹೆಂಗಿರ್ಬೇಕು? ತ್ಯಾಗ, ತಪಸ್ಸು ಮತ್ತು ಸೇವಾ ಸ್ಥಿತಿ ಏನ್ ಮಾಡ್ಕೋಬೇಕು? ಶಕ್ತಿಶಾಲಿ ಮಾಡ್ಕೊಳ್ಳಿ। ಅಚ್ಚ 4 ಕಡೆ
ಸದಾ ಉಮಂಗ್ ಉತ್ಸಾಹದಿಂದ ಮುಂದುವರಿಯುವಂತ ಮಕ್ಕಳು, ಸದಾ ಹಿಮ್ಮತ್ತಿನಿಂದ ಬಾಪ್ತಾದರವರ ಪದಂ ಗುಣ ಮದದ್ ಪದಂ ಗುಣ ಸಹಯೋಗವನ್ನ ಪಡ್ಕೊಳ್ಳುವಂತ ಮಕ್ಕಳಿಗೆ, ಸದಾ ವಿಜಯಿ ರತ್ನಗಳಿಗೆ, ಪ್ರತಿ ಕಲ್ಪದಲ್ಲಿಯೂ ವಿಜಯಿಯಾಗಿದ್ದವರು, ಈಗಲೂ ವಿಜಯಿಗಳು, ಕಲ್ಪಕಲ್ಪಕ್ಕೂ ವಿಜಯಿಗಳಾಗಿರುವಂತವರಿಗೆ, ಅಂತ ವಿಜಯಿ ಮಕ್ಕಳಿಗೆ ಏಕ್ ಬಾಪ್ ದೂಸರಾ ನಾ ಕೋಯಿ, ना संसार की आकर्षण ना संस्कार की आकर्षण, दोनों आकर्षण से मुक्त रहने वाले. ಸಂಸಾರದ ಆಕರ್ಷಣೆನೂ ಇಲ್ಲ, ಸಂಸ್ಕಾರದ ಆಕರ್ಷಣೆನೂ ಇಲ್ಲ, ಎಲ್ಲದರಿಂದ ಮುಕ್ತ ಏಕ ಬಾಪ್ ದೂಸರಾ ನಾ ಕೋಯಿ ಇರುವಂತ ಮಕ್ಕಳಿಗೆ, ತಂದೆಯ ಸಮಾನ ಮಕ್ಕಳಿಗೆ ಬಾಪ್ತಾದರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಇವತ್ತಿನ वरदान, सदा काल के अटेंशन द्वारा विजयी माला में पिरोने वाले बहुत समय के विजयी भव. ಸದಾ ಕಾಲಕ್ಕೂ ಅಟೆನ್ಷನ್ ಕೊಡೋದರ ಮೂಲಕ ವಿಜಯ ಮಾಲೆಯಲ್ಲಿ ಪೋಣಿಸಲ್ಪಡುವ ಬಹಳ ಸಮಯದ ವಿಜಯಿ ಆಗಿರಿ. बहुत समय के विजयी ವಿಜಯ ಮಾಲಾಕ್ಕೆ ಮಣಿಕೆ ಬಂತೆ. ಬಹಳ ಸಮಯದಿಂದ ಯಾರು ವಿಜಯಿಯಾಗಿರ್ತಾರೋ ಅವರು ವಿಜಯ ಮಾಲೆಯ ಮಣಿಯಲ್ಲಿ ಬರ್ತಾರೆ. ವಿಜಯಿ बनने के लिए सदा बाप को सामने रखो. ನಮ್ಮ ಲೈಫಲ್ಲಿ ಸದಾ ಕಾಲಕ್ಕೂ ವಿಜಯದ ಅನುಭವ ಮಾಡಬೇಕಾದ್ರೆ ಪರಮಾತ್ಮನನ್ನ ಮುಂದಿಟ್ಕೊಳ್ಳಿ. ಜೋ ಬಾಪ್ನೆ ಕಿಯಾ ವಹಿ ಹಮೇ ಕರ್ನಾ ಹೈ. ತಂದೆ ಏನು ಮಾಡಿದರೋ ಅದನ್ನೇ ನಾವು ಮಾಡೋಣ, ವಿಜಯ ಸಿಗ್ತದೆ. ಹರ್ ಕದಂ ಪರ್ ಜೋ ಬಾಪ ಕಾ ಸಂಕಲ್ಪ ವಹಿ ಬಚ್ಚೋಂ ಕಾ ಸಂಕಲ್ಪ. ಪ್ರತಿ ಹೆಜ್ಜೆಗೂ ತಂದೆ ಏನು ಸಂಕಲ್ಪ ಮಾಡ್ತಾರೋ ಅದೇ ನಾವು ಮಕ್ಕಳ ಸಂಕಲ್ಪ ಆಗ್ಬೇಕು. ಜೋ ಬಾಪಕ್ಕೆ ಬೋಲ್ ವಹಿ ಬಚ್ಚೋಂಕೆ ಬೋಲ್. ಪರಮಾತ್ಮನ ಮಾತುಗಳು ಏನಿವೆಯೋ ಅದೇ ನಮ್ಮ ಮಾತಾಗ್ಬೇಕು. ಪರಮಾತ್ಮನ ಸಂಕಲ್ಪ ಏನಿದೆಯೋ ಅದೇ ನಮ್ಮ ಸಂಕಲ್ಪ ಆಗ್ಬೇಕು. ಪರಮಾತ್ಮ ಜಗತ್ತಿ ಬಂದು ಏನ್ ಮಾಡಿದಾರೋ ಅದನ್ನೇ ನಾವು ಮಾಡ್ಬೇಕು. ತಬ ವಿಜಯ್ ಬನೇಗಿ, ಆವಾಗ ನಾವು ವಿಜಯಿಗಳಾಗ್ತೀವಿ. ಯಹ ಅಟೆನ್ಷನ್ ಸದಾ ಕಾಲ ಕಾ ಚಾಹಿಯೆ, ತಬ್ ಸದಾ ಕಾಲ ಕಾ ರಾಜ್ಯ ಭಾಗ್ಯ ಪ್ರಾಪ್ತ ಹೋಗ. ಈ ಗಮನ ಸದಾ ಕಾಲ ಇರ್ಬೇಕು. ಕಾನ್ಸ್ಟೆಂಟ್ ಅಟೆನ್ಷನ್, ಸದಾ ನಮಗೆ ಅಟೆನ್ಷನ್ ಇದ್ದಾಗ ಸದಾ ಕಾಲದ ರಾಜ್ಯ ಭಾಗ್ಯ ಪ್ರಾಪ್ತಿಯಾಗ್ತದೆ. ಜೈಸಾ ಪುರುಷಾರ್ಥ ವೈಸಿ ಪ್ರಾರಬ್ಧ. ಸದಾ ಕಾ ಪುರುಷಾರ್ಥ ತೋ ಸದಾ ಕಾ ರಾಜ್ಯ ಭಾಗ್ಯ. ಯಾವ ತರಹದ ಪುರುಷಾರ್ಥ ಮಾಡ್ತೀವೋ ಅದಕ್ಕೆ ತಕ್ಕಂತೆ ಪ್ರಾರಬ್ಧವನ್ನ ಪಡ್ಕೋತೀವಿ. ಸದಾ ಕಾಲದ ಪುರುಷಾರ್ಥ ಮಾಡಿದ್ರೆ ಸದಾ ಕಾಲದ ರಾಜ್ಯ ಭಾಗ್ಯ. ಆದ್ರಿಂದ ವರದಾನ ಸದಾ ಕಾಲದ ಅಟೆನ್ಷನ್ನಿನ ಮೂಲಕ, ಕಾನ್ಸ್ಟೆಂಟ್ ಅವೇರ್ನೆಸ್, ಸದಾ ಕಾಲದ ಅಟೆನ್ಷನ್ನಿನ ಮೂಲಕ ವಿಜಯ ಮಾಲೆಯಲ್ಲಿ ಪೋಣಿಸಲ್ಪಡುವ ಬಹಳ ಸಮಯದ ವಿಜಯಿ ಆಗಿರಿ. ಇವತ್ತಿನ ಸ್ಲೋಗನ್, ಸೇವಾ ಮೇ ಸದಾ ಹಿ ಹಾಜಿರ್ ಕರ್ನಾ ಯಹಿ ಪ್ಯಾರ್ ಕಾ ಸಚ್ಚಾ ಸಬೂತ್ ಹೈ. ಸೇವೆಯಲ್ಲಿ ಸದಾ ಕಾಲಕ್ಕೂ ಹಾಜರಾಗುವುದಂತಂದ್ರೆ ಅದು ಪ್ರೀತಿಯ ಕೊಡುಗೆ. ನಿಮಗೆ ನಿಜವಾಗಿ ಪ್ರೀತಿ ಇದೆ ಅಂತಂದ್ರೆ ಸೇವೆಯಲ್ಲಿ ಸದಾ ಕಾಲಕ್ಕೂ ಹಾಜರ್. ಇದು ಇವತ್ತಿನ ಸ್ಲೋಗನ್, ಇವತ್ತಿನ ವರದಾನ. ನಾನು ಆತ್ಮೀಯತೆಯಿಂದ ಸಂಘಟಿಸುವ ಆತ್ಮ. ನಾನು ಆತ್ಮೀಯತೆಯಿಂದ ಸಂಘಟಿಸುವ ಆತ್ಮ. ಅಂದರೆ ವರದಾನದಲ್ಲಿ ಗುಣ ಯಾವುದು? ಆತ್ಮೀಯತೆಯ ಗುಣ. ಶಕ್ತಿ ಯಾವುದು? ಸಂಘಟಿಸುವ ಶಕ್ತಿ. ನಾನು ಆತ್ಮೀಯತೆಯಿಂದ ಸಂಘಟಿಸುವ ಆತ್ಮನಾಗಿದ್ದೇನೆ. ಅವ್ಯಕ್ತ ಇಶಾರೆ. आत्मिक स्थिति में रहने का अभ्यास करो, ಅಂತರ್ಮುಖಿ ಬನೋ. ಆತ್ಮಿಕ ಸ್ಥಿತಿಯಲ್ಲಿರುವ ಅಭ್ಯಾಸವನ್ನ ಮಾಡಿ ಮತ್ತು ಅಂತರ್ಮುಖಿಯಾಗಿರಿ. ಓಂ ಶಾಂತಿ.
ಬಾಬರವರು ಇಷ್ಟೆಲ್ಲ ಜ್ಞಾನ ರತ್ನಗಳ ಖಜಾನೆಯಿಂದ ನಮ್ಮನ್ನ ಸಂಪನ್ನಗೊಳಿಸಿದರು. 3 ತಿಂಗಳಲ್ಲಿ ತಂದೆಯ ಸಮಾನಾಗಿ ಫರಿಷ್ಠಾಗಿ ತೋರಿಸುವಂತಹ ತೀವ್ರ ಪುರುಷಾರ್ಥವನ್ನ ಮಾಡೋಣ. ಅಂತ ತಂದೆಗೆ ಓಂ ನಮಃ ಶಿವಾಯ. ಆತ್ಮನಾದ ನಾನು ಪರಮ ಆತ್ಮನಾದ ಶಿವನಿಗೆ ನಮಸ್ಕರಿಸುತ್ತಿದ್ದೇನೆ. ಆತ್ಮನಾದ ನಾನು ಪರಮ ಆತ್ಮನಾದ ಶಿವನಿಗೆ ಶರಣಾಗತನಾಗಿದ್ದೇನೆ. ಓಂ ನಮಃ ಶಿವಾಯ. ಓಂ ಶಾಂತಿ.
God, the supreme amongst all souls. Om Shanti, Om Shanti, Om Shanti.